ಪೂರ್ಣಾನಂದಜ್ಞಾನಶಕ್ತಿ ಸ್ವರೂಪಂ ನಿತ್ಯಮವ್ಯಯಂ ಚತುರ್ಧಾ ಸರ್ವಭೋಕ್ತಾರಂ ವಂದೇ ವಿಷ್ಣುಂ ಪರಂ ಪದಂ. ಮೂರನೇ ಖಂಡದ ಮೊದಲನೇ ಮಂತ್ರ ಪ್ರಾರಂಭ ಆಗಬೇಕು. ಮೂರನೇ ಖಂಡದ ಮೊದಲನೇ ಮಂತ್ರವು ಏನನ್ನ ಹೇಳುತ್ತದೆ ಅಂತ ಅನ್ನೋದನ್ನು ನೋಡಂತೀವಾಗ. ಈಗೇನು ಮಾಡಿದರು, ಎರಡು ಖಂಡದಲ್ಲಿ ಓಂಕಾರ ಪ್ರತಿಪಾದ್ಯವಾಗಿರುವಂತಹ ಭಗವಂತನ 4 ರೂಪಗಳನ್ನು ಹೇಳಿದ್ರಿಲ್ಲ. ಇಷ್ಟೊತ್ತು ಸಮಗ್ರವಾದ ಓಂಕಾರ, ಓಂ ಅನ್ನುವಂತಹ ಓಂಕಾರಕ್ಕೆ 4 ಪಾದಗಳು, 4 ಭಗವದ್ ರೂಪಗಳವ. ವಿಶ್ವತೈಜಸ ಪ್ರಾಜ್ಞೆ ತುರಿ ಎಂಬುವಂತಹ 4 ಭಗವದ್ ರೂಪಗಳವ. ಈ 4 ಭಗವದ್ ರೂಪಗಳು ಸಮಗ್ರವಾದ ಓಂಕಾರ ಪ್ರತಿಪಾದ್ಯವಾಗ್ಯಾವ ಅನ್ನೋದನ್ನು ಹೇಳಿದರು. ಈ ಒಂದು ಹೊಸ ವಿಷಯವನ್ನು ಪ್ರಾರಂಭ ಮಾಡಿದರು. ಆ ರೂಪಗಳು ಅಕಾರ ಉಕಾರ ಮಕಾರ ವ್ಯಂಬ ನಾದವ್ಯಂಬ ಪ್ರಣವದ ಅಂಶದಿಂದ ಏನಾಗಿದೆ, ಪ್ರತಿಪಾದ್ಯವಾಗಿದೆ. ಓಂಕಾರದಲ್ಲಿ 4 ಅಕ್ಷರಗಳು, 4 ಅಲ್ಲ ಬಹಳವ. ನಮಗೆ ಇಲ್ಲಿ ಎಷ್ಟು ತಿಳಿಸ್ಬೇಕು ವೇದ ಅಷ್ಟೇ ಹೇಳಿರ್ತದೆ. ಸುಮಧ್ವ ವಿಜಯದಲ್ಲಿ ಹೇಳುವಾಗ ಅನಂತ ಮಾತ್ರ ಅಂತ ಮುದಾಹರಂತಿಯಂ ತ್ರಿಮಾತ್ರ ಪೂರ್ವಂ ಪ್ರಣವೋಚ್ಚಯಂ ಬುಧಾಗ ತದಾ ಭವದ್ಭಾವಿ ಚತುರ್ಮುಖಾಕೃತಿ ಜಪಾಧಿಕಾರಿ ಯತಿರಸ್ಯ ಸೂಚಿತಃ ಎಂಬ ಸುಮಧ್ವ ವಿಜಯದ ವಾಕ್ಯದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಹೇಳುವಾಗ ಅನಂತ ಮಾತ್ರೆಗಳಿರುವ ಓಂಕಾರ ಉಂಟು ಅಂತ ಹೇಳ. ಓಂಕಾರಕ್ಕೆ ಎಂಡ್ಲೆಸ್ ಆದ ಮಾತ್ರ ಅದು, ಅಷ್ಟು ಒಳಗಡೆ ಅಕ್ಷರ ಸೇರ್ಕೊಂಡಾವ ಅಂತ ಅನ್ನೋದನ್ನ ಹೇಳ್ಯಾರ. ಮತ್ತೀಗ 4 ಮಾತ್ರೆಗಳನ್ನು ಹೇಳ್ತಿರಲ್ಲ, 4 ಅಂಶಗಳನ್ನು ಮಾತ್ರ ಅಂದರೆ ಅಂಶಗಳು, 4 ಮಾತ್ರೆಗಳನ್ನು 4 ಅಂಶಗಳನ್ನು ಹೇಳ್ತಿರಲ್ಲ, ಅಕಾರ ಉಕಾರ ಮಕಾರನಾದ ಅಂದರೆ ಮನುಷ್ಯರಿಗೆ ನಮ್ಮಂತಹ ಅಧಮಾಧಿಕಾರಿಗಳಿಗೆ ತಿಳಿಸುವುದಕ್ಕಾಗಿ ಇಷ್ಟನ್ನೇ ಹೇಳಿರುತ್ತದೆ. ಸದ್ಯಕ್ಕೆ ಈ ವೇದವು ಇಷ್ಟೇ ಹೇಳಿರುತ್ತದೆ. ಇನ್ನೊಂದು ವೇದ ಮತ್ತೊಂದು ವೇದ ಮುಗುದೊಂದು ವೇದಗಳು ಮತ್ತೊಂದು ಮುಗುದೊಂದನ್ನು ಹೇಳ್ತಾವೆ ಅಷ್ಟೇ. ಅರ್ಥ ಆಯ್ತಾ? ಸುಮಧ್ವ ವಿಜಯದ 4ನೇ ಸರ್ಗದಲ್ಲಿ ಆಚಾರ್ಯರು ಸನ್ಯಾಸವನ್ನು ಸ್ವೀಕಾರ ಮಾಡಿಕೊಂಡು ಬಂದರೂ ಪ್ರಣವ ಜಪವನ್ನು ಪ್ರಾರಂಭ ಮಾಡಿದರು ಅಂತಂದು ಕೂಡಲೇ ನಾರಾಯಣ ಪಂಡಿತಾಚಾರ್ಯರು ಅನಂತ ಮಾತ್ರ ಅಂತ ಮುದಾಗರಂತಿಯಂ ತ್ರಿಮಾತ್ರ ಪೂರ್ವಂ ಪ್ರಣವೋಚ್ಚಯಂ ಬುಧ ತದಾ ಭವದ್ಭಾವಿ ಚತುರ್ಮುಖಾಕೃತಿ ಜಪಾಧಿಕಾರಿ ಯತಿರಸ್ಯ ಸೂಚಿತಃ. ಇವರು ಮಾಡುವ ಪ್ರಣವ ಜಪವನ್ನು ನೋಡಿ ಜನ ಎಲ್ಲ ಅಂದ್ಕೊಂಡ್ರಂತೆ ಭವಿಷ್ಯತ್ ಬ್ರಹ್ಮದೇವರು ಇವರೇ ಅಂತ ನಿರ್ಧಾರ ಮಾಡ್ಕೊಂಡ್ರಂತೆ. ಅಂತಹ ಓಂಕಾರ ಜಪವನ್ನು ಮಾಡ್ತಿದ್ರಂತ ಆಚಾರ್ಯ. ತಿಳಿತಿಲ್ಲೋ? ಅಂತಹ ಓಂಕಾರ ಜಪವನ್ನು ಮಾಡುತ್ತಿದ್ದರು. ಅಷ್ಟು ಸತ್ವಯುತವಾಗಿತ್ತು ಆಚಾರ್ಯ ಜಪ. ನಮ್ ಗಾಯತ್ರಿ ಜಪ 10 ಹಾಕೋದ್ರಾಗ ಅಡಿಗಾಗಿರ್ತದ. ನಮ್ ತಪಸ್ಸು ಅಷ್ಟದ 10 ಆಗೋದ್ರಾಗ ಅಡಿಗೆ ಆಗ್ಬಿಡ್ತದ. ಅಂದ್ರೆ ಅಡಿಗೆ ಆಗೋದ್ಮೇಲೆ ಸದ್ಯ ಕುಂದಿರ್ತೀವಿ. 10 ಊಟಕ್ಕೆ ಹೇಳ್ಬೇಕು ನಾವು. ಅದಕ್ಕೆ ಈಗೇನ್ ಮಾಡ್ತಾರ ಅಂತಂದ್ರೆ ಇಡೀ ಓಂಕಾರ 1 ಅಕ್ಷರ ಓಂ, ಅದಕ್ಕೆ 4 ಭಗವದ್ ರೂಪಗಳು ಅಂತ ಹೇಳ್ಬಿಟ್ರು, ಮುಗಿದೋತು. ಈಗ ಒಂದು ಓಂಕಾರಕ್ಕೆ 4 ಭಗವದ್ ರೂಪ ಹೆಂಗೆ ಆಗ್ಬೇಕ್ರಿ ಅಂತ ಪ್ರಶ್ನೆ ಬಂದ್ರೆ ಆ ಓಂಕಾರದಲ್ಲಿ 4 ಅಂಶಗಳವ. ಅಕಾರ ಉಕಾರ ಮಕಾರಗಳ ನಾದವೆಂಬ 4 ಅಂಶಗಳು. ಒಂದೊಂದು ಅಕ್ಷರಗಳಿಂದ ಒಂದೊಂದು ಭಗವದ್ ರೂಪಗಳು ಪ್ರತಿಪಾದ್ಯವಾಗ್ಯಾವ ಅಂತ ತಿಳಿಸ್ಲಿಕ್ಕೆ ಹೊರಟು ಮುಂದಿನ ಬಾರ. ತಿಳಿದ್ರಪ್ಪ? ಸೋಯಮಾತ್ಮ ಅಧ್ಯಕ್ಷರಂ ಓಂಕಾರೋ ಅಧಿಮಾತ್ರಂ ಪಾದ ಮಾತ್ರ ಅಕಾರ ಉಕಾರೋ ಮಕಾರ ಇತಿ ಜಾಗರಿತ ಸ್ಥಾನೋ ವೈಶ್ವಾನರೋ ಅಕಾರ ಪ್ರಥಮ ಮಾತ್ರ. ಇಲ್ಲದ ಆಪ್ತೇಃ ಆದಿಮತ್ವಾದ್ವಾ ಆಪ್ನೋತಿ ವೈ ಸರ್ವಾನ್ ಕಾಮಾನ್ ಆದಿಶ್ಚ ಭವತಿ ಏವಂ ವೇದ. ಇಷ್ಟ ಅಭಿಪ್ರಾಯ ಪಾದದ್ದು ಏನು? ಓಂಕಾರ ಓಂಕಾರದಿಂದ ಕರೆಸಿಕೊಳ್ಳುವ ಮೊದಲನೇ ಮಂತ್ರದಲ್ಲಿ ಬಂದದ. ಓಂ ಅಂತ ತಿಳ್ಕೊಂಡು ಜಗತ್ತೆಲ್ಲವೂ ಯಾರಲ್ಲಿ ಆಶ್ರಯಿಸಿಕೊಂಡಿದೆಯೋ ಅವನು ಓಂಕಾರನಾದ ಭಗವಂತ. ಓಂಕಾರ ಓಂಕಾರ ಏನಿದ್ದಾನಲ್ಲ ಸ್ವಯಮಾತ್ಮ 4 ರೂಪಗಳುಳ್ಳವನಾಗಿದ್ದಾನೆ ಅಂತ ಹೇಳಿಸ್ಕೊಂಡ. ಸ್ವಯಮಾತ್ಮ
ಚತುರೂಪತ್ವೇನ ಪರಿಕೀರ್ತಿತ ಹಿಂದೆ ಬಂದದ. ಅವ ಏನಾಗ್ಯಾನ? ಅಧ್ಯಕ್ಷರ ಆಗ್ಯಾನ, ಅಧಿಮಾತ್ರ ಆಗ್ಯಾನ. ಅಧ್ಯಕ್ಷರ ಅಂದ್ರೆ ಏನು ಅಂದ್ರೆ ಅದಕ್ಕೆ ಆಚಾರ್ಯ ಭಾಷ್ಯದಲ್ಲಿ ಅಧಿಕಂ ಸರ್ವತೋ ಅವಿನಾಶಿ ಚ ಇತ್ಯಧ್ಯಕ್ಷರಂ ಅಂತ ಬರೆದಿದ್ದಾರೆ. ಏನು ಹೆಂಗೆ ಬಿಡಿಸ್ಬೇಕು ಪಂಡ್ರಂಗಿ? ಹೆಂಗೆ ಬಿಡಿಸ್ಬೇಕು ಅದನ್ನ ಹೇಳು. ಅಧಿಕಂ ಸರ್ವತಃ ಅವಿನಾಶಿ. ಅಧಿಕಂ ಸರ್ವತಃ ಅವಿನಾಶಿ ಇತಿ ಚ ಅಧ್ಯಕ್ಷರಂ. ಸರ್ವತಃ ಅಧಿಕಂ, ಸರ್ವೋತ್ತಮನಾದದ್ದರಿಂದ ಅಧಿ, ನಾಶರಹಿತನಾದದ್ದರಿಂದ ಅಕ್ಷರ, ಎರಡೂ ಕೂಡಿಸಿ ಅಧ್ಯಕ್ಷರ. ಹಿಂಗೆ ಮಾಡಿಬಿಟ್ಟಾರೆ. ಅಧ್ಯಕ್ಷರಂ. ಈ ಓಂಕಾರ ಎಂಬ ಅಕ್ಷರದಿಂದ ಕರೆಸಿಕೊಳ್ಳುವ ಸಾರ್ಥಕವಾದ ನಾಮವುಳ್ಳ ಪರಮಾತ್ಮನು, ಓಂ ಅನ್ನೋದೊಂದು ನಾಮ. ಅದರ ಅರ್ಥ ಏನು? ಜಗತ್ತಿಗೆ ಆಶ್ರಯ ನೀಡಿದ, ಜಗತ್ತಿನಲ್ಲಿ ಓತಪ್ರೋತನಾದ ಭಗವಂತ ಎಂಬ ಅರ್ಥವನ್ನು ಸಾರ್ಥಕ ಮಾಡಿಕೊಂಡಿರುವಂತಹ. ಏನು ಬೇಕಾಗಿತ್ತು? ಪೆನ್ಸಿಲ್ ಬೇಕೇನು? ತಗೋಪ್ಪ. ಆದ್ದರಿಂದ ಭಗವಂತನು ಏನಾಗಿದ್ದಾನವನು? ಅಧ್ಯಕ್ಷರನಾಗಿದ್ದಾನೆ. ಅಧ್ಯಕ್ಷ ಬೇರೆ, ಅಧ್ಯಕ್ಷರ ಬೇರೆ. ಅಧ್ಯಕ್ಷರನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಅಧ್ಯಕ್ಷರನಾಗ್ಯಾನ ಅಂತಂದ್ರೆ ಏನಪ್ಪ? ಅವ ಸರ್ವೋತ್ತಮನಾಗಿದ್ದಾನೆ, ನಾಶರಹಿತನಾಗಿದ್ದಾನೆ. ಪರಮಾತ್ಮನಿಗೆ ಯಾವ ಕಾಲದಲ್ಲಿಯೂ ನಾಶವಿಲ್ಲ. ಅಧಿಮಾತ್ರಂ, ಉತ್ತಮವಾದ ಅಂಶಗಳು ಉಳ್ಳವನಾಗಿದ್ದಾನೆ ಈ ಪರಮಾತ್ಮ. ತನ್ನದೇ ಅಂಶಗಳಾದದ್ರಿಂದ ತಾನು ಹೇಗೆ ಸರ್ವೋತ್ತಮನು, ತನ್ನ ಮಾತ್ರೆಗಳು, ತನ್ನ ಅಂಶಗಳು ಸರ್ವೋತ್ತಮವಾಗ್ಯಾವ. ಅರ್ಥವಾಯ್ತೇನೋ? ಅಧಿಕ ಏವ ಮಾತ್ರ ಅಂಶ ಯಸ್ಯ ತದ. ಭಟ್ರು ಅದಕ್ಕೆ ಬರೆದ್ರು ಅದನ್ನು. ಆಚಾರ್ಯ ಏನು ಬರೆದರು? ಅಧಿಕ ಏವ ಮಾತ್ರ ಅಂಶ ಯಸ್ಯ ತದ್ ಅಧಿಮಾತ್ರಂ. ತನ್ನ ಅಂಶಗಳು ತನ್ನಂತೆಯೇ ಸರ್ವೋತ್ತಮವಾಗ್ಯಾವ, ಪೂರ್ಣವಾಗ್ಯಾವ ಅನ್ನೋದಕ್ಕೆ ಅವೇನಾಗ್ಯಾನ? ಅಧಿಮಾತ್ರ ಆಗ್ಯಾನ. ಸರಿ. ಪಾದಾಹ ಮಾತ್ರಾಹ. ಅಧಿಮಾತ್ರಂ ಅನ್ನುವಲ್ಲಿ ಮಾತ್ರಾ ಶಬ್ದಕ್ಕೆ ಅರ್ಥ ಏನು? ಪಾದ, ಪಾದ, ಅಂಶ, ಅಂಶ ಅಂತ ಅರ್ಥ. ಯಾವುದವು ಮಾತ್ರಗಳು? ಯಾವುದು ಅಂಶಗಳು? ಯಾವುದು ಅಂತ ಕೇಳಿದರೆ ಅಕಾರೋ ಉಕಾರೋ ಮಕಾರ ಇತಿ. ಏನಾಯ್ತು? ಆಕಾರ ತಪ್ಪು. ಅಕಾರ ಉಕಾರ ಮಕಾರ ಇತಿ ಆಗಬೇಕು. ತಪ್ಪಾಯ್ತು. ಆಗ್ಬೇಕು. ಆ ಕಾರ್ಡ್ ಹೊಡ್ರಿ, ಅದನ್ನ ಬರ್ಕೊಳ್ರಿ. ಅಲ್ಲಿ ಅಕಾರ ಉಕಾರ ಮಕಾರ ಇತಿ ನೋಡಿ. ಇಲ್ಲಿ ಇಲ್ಲಿ ಅಕಾರ ಉಕಾರ ಮಕಾರಗಳೆಂಬ ಮೂರು ಅಂಶಗಳು, ಮೂರು ಮಾತ್ರೆಗಳಿವೆ. ಆಮೇಲೆ ಸಿಕ್ತ ತೊಗೊಳ್ರಿ. ಇಲ್ಲ ಐತೇನಪ್ಪ? ವಿಷಯ ಐತೇನಪ್ಪ? ಮುಂದೋಗ್ಲೇನೋ? ಆಮೇಲೆ ಜಾಗರಿತ ಸ್ಥಾನ ವೈಶ್ವಾನರ. ಯಾವ ಜಾಗದಲ್ಲಿ ಜೀವನು ಬಂದಾಗ ಎಚ್ಚರಗೊಳ್ಳುತ್ತಾನೋ ಆ ಜಾಗ ಕಣ್ಣು. ಅದನ್ನೇ ಸ್ಥಾನವಾಗಿ ಉಳ್ಳವನು ವೈಶ್ವಾನರ. ವೈಶ್ವಾನರನು ಅಕಾರ ಪ್ರಥಮ ಮಾತ್ರ. ಅಕಾರ ಏನಾಗ್ಯಾನ? ಮೊದಲನೇ ಮಾತ್ರೆಗೆ ಪ್ರತಿಪಾದ್ಯನಾಗಿದ್ದಾನೆ. ಮೊದಲನೇ ಮಾತ್ರೆಯ ನಿಯಾಮಕ ಭಗವದ್ ರೂಪನಾಗಿದ್ದಾನೆ. ಹಳ್ಳದ ಅಲ್ಲಲ್ಲಿ ಹಳ್ಳಿಲ್ಲ, ಮೂಲದೊಳಗೆ ಮಂತ್ರದೊಳಗನೆ. ಅಯ್ಯೋ ರಾಮ, ಬೇಕದು ಅಕಾರ ಪ್ರಥಮ ಮಾತ್ರ. ಪ್ರಿಂಟ್ ಬಿಟ್ಟು ಹೋಗೈತೆ ನೋಡೋದು. ಬರ್ಕೋಬೇಕು ಬರ್ಕೊಳ್ರಿ. ಮೂಲದಲ್ಲಿ ಹೌದು, ಮೂಲದಲ್ಲೇ ವೈಶ್ವಾನರ ಆದಮೇಲೆ ಅಕಾರ ಪ್ರಥಮ ಮಾತ್ರ ಅಂತ ಬರಿಬೇಕು. ಹ್ಞೂ, ಮೊದಲು ಅಕಾರ ಅಂತ ಬರ್ಕೋಬೇಕು. ಅದ ಅಕಾರೋ ವೈಶ್ವಾನರು ಅಕಾರ ಪ್ರಥಮ ಮಾತ್ರ. ತಿಳಿದೇನಪ್ಪ? ಅ ಎಂದು ಕರೆಸಿಕೊಳ್ಳುವ ಎಂದು ಕರೆಸಿಕೊಳ್ಳುತ್ತಾನೆ ವೈಶ್ವಾನರನು. ಅಲ್ರಿ, ಈಗ ಇದ್ರೊಳಗೆ ಏನು ಹೇಳಿದ್ರೆ ಏನು ಬಿಟ್ಟರೆ ನಮಗೆ ಅರ್ಥ ಆಗಿಲ್ಲ. ಜಾಗರಿತ ಸ್ಥಾನ ವೈಶ್ವಾನರ ಅಕಾರ ಪ್ರಥಮ ಮಾತ್ರ ಏನು ಹೇಳಿದ್ರಿ, ಏನು ವಿಧಿಸಿದ್ರಿ ನಮಗೇನು ಅರ್ಥ ಆಗಲಿಲ್ಲ ಅನ್ನೋದಕ್ಕೆ ಆಚಾರ ಅಂತಾರೆ. ಅಕಾರ ಪ್ರಥಮ ಮಾತ್ರ ಅಂತನ್ನೋದು ವಿಧಿಸುವಂತಹದ್ದು. ಜಾಗರಿತ ಸ್ಥಾನ ವೈಶ್ವಾನರ ಅಂತನ್ನೋದು ಪೂರ್ವೋಕ್ತವಾದ ಅನುವಾದ. ಜಾಗರಿತ ಸ್ಥಾನದಲ್ಲಿ ಇದ್ದು ಜಾಗೃತ ಅವಸ್ಥೆಯನ್ನು ಕೊಡ್ತಾನಲ್ಲ ವೈಶ್ವಾನರನು ಅಂತ ಹಿಂದೆ ಹೇಳಿದ್ದನ್ನು ಅನುವಾದ ಮಾಡಿ ಅವನು ಅಕಾರ ಪ್ರಥಮ ಮಾತ್ರ ಎಂದು ಕರೆಸಿಕೊಳ್ತಾನೆ. ಓಂಕಾರದ ಪ್ರಥಮ ಮಾತ್ರೆಯಾದ ಓಂಕಾರದ ಪ್ರಥಮಾಂಶವಾದ ಆಕಾರದಿಂದ ಕರೆಸಿಕೊಳ್ಳುತ್ತಾನೆ ವಿಶ್ವನಾಮಕ ಪರಮಾತ್ಮ. ಏನಂತ ಕರೆಸ್ಕೊಳ್ತಾನೆ? ಅಂತ ಕರೆಸ್ಕೊಳ್ತಾನೆ.
ವಿಶ್ವನಿಗೆ ಇನ್ನೊಂದು ಹೆಸರೇನು ಅ. ಸರಿ ಹೋಯ್ತಾ? ಭಾಷ್ಯ ನೋಡು. ಅ ಇತ್ಯನೇನ ಅಭಿಧಾನೇನ ಆಕ್ರಿಯತೆ ಇತಿ ಅಕಾರ. ಅ ಎಂಬ ಹೆಸರಿನಿಂದ ಕರೆಸಿಕೊಳ್ತಾನಾದ್ದರಿಂದ ಅಕಾರ. ಕಾರ ಅಂದ್ರೆ ಕರೆಸಿಕೊಳ್ಳೋದು. ಅ ಅಂತ ಕರೆಸಿಕೊಳ್ತಾನ. ತತ್ರ ಪೂರ್ವೋಕ್ತೋ ವೈಶ್ವಾನರ ಪ್ರಥಮ ಮಾತ್ರ ಇತ್ಯಾದಿ ಅನುವಾದ. ಅಕಾರ ಇತ್ಯಾದಿಕಂ ವಿಧೇಯಂ. ತಿಳಿತೇನಪ್ಪ? ಸರಿ. ಇನ್ನು ಆಪ್ತೇಹೇ ಆದಿಮತ್ವಾದ್ವಾ ಅಲ್ರಿ, ವೈಶ್ವಾನರ ರೂಪಿಯಾದ ಪರಮಾತ್ಮನಿಗೆ ಅಂದರೆ ವಿಶ್ವನಾಮಕ ಪರಮಾತ್ಮನಿಗೆ ಅಂತ ಹೆಸರು ಬರಲಿಕ್ಕೆ ಏನು ಕಾರಣ? ಎರಡು ಕಾರಣ. ಒಂದು ಆಪ್ತೇಹೆ, ಎರಡನೆಯದ್ದು ಆದಿಮತ್ವಾದ್ವಾ. ಆಪ್ತೇಹೆ ಇತಿ ಅ ಅಂದ್ರೇನು? ಎಲ್ಲ ಜೀವರಿಗೆ ಅವರವರಿಗೆ ಯೋಗ್ಯವಾದ ಭೋಗ ವಿಷಯಗಳನ್ನು ಹೊಂದಿಸ್ತಾನ ಅನ್ನೋದಕ್ಕವ ಅ. ಎಲ್ಲ ಜೀವರಿಗೂ ಕೂಡ ಏನಪ್ಪ? ಅವರವರ ಯೋಗ್ಯವಾದ ಭೋಗ್ಯ ವಿಷಯಗಳನ್ನು, ತತ್ತಜ್ಜೀವ ಯೋಗ್ಯ ಭೋಗ್ಯ ವಿಷಯಗಳನ್ನು ಆಪಯತಿ ಪ್ರಾಪಯತಿ ವಿಶ್ವ ಇತಿ ಅ ಇತ್ಯುಚ್ಯತೆ ವಿಶ್ವ ಅಂತ ಮಂತ್ರಾಲಯ ಪ್ರಭುಗಳು ಖಂಡಾರ್ಥದಲ್ಲಿ ಹೇಳ್ಯಾರ. ತಿಳಿತಾನೆ ಏನಂತೇಳಿ? ಏನು ಹೇಳಿ? ಅವ್ರವ್ರ ಯೋಗ್ಯತೆ ತಕ್ಕಂಗೆ ಅವರಿಗೆ ಜಗತ್ತಿನಲ್ಲಿ ಭೋಗ ವಿಷಯಗಳು ಬೇಕಾದಷ್ಟವ. ಎಲ್ಲಾನು ನಮಗೆ ಭೋಗ ಮಾಡ್ಲಿಕ್ಕೆ ಆಗಂಗಿಲ್ಲ. ಹುಲ್ಲು ಆಕಳಿಗೆ ಅಷ್ಟೇ. ಹುಲ್ಲು ಭೋಗ ಮಾಡೋ ವಸ್ತು ಅಂತ ಗೊತ್ತಿರ್ಲಿಲ್ಲ ನೋಡ್ರಿ ನನಗೆ. ಹುಲ್ಲು ತಿನ್ನೋ ವಸ್ತು ಅಂತ ಗೊತ್ತಿರ್ಲಿಲ್ಲ ನನಗೆ. ನೀವಲ್ಲ ಚರ, ನಾವ್ಯಾರು ಅಲ್ಲ, ಅದನ್ನ ಹೇಳ್ತಾರ ಅವರು. ಹಿಂಗ ಇಲ್ರಿ, ನನಗೇನು ಹುಲ್ಲು ನಾವು ತಿನ್ಬೇಕೇನೋ ಅಂತ ಹಿಂಗೆ ಅರ್ಥ ಆಗಿದ್ದಿಲ್ಲ. ಬರೋಬ್ರು ಹೇಳ್ದ. ಬೇಕಾದ ಪದಾರ್ಥಗಳವ ಭೋಗ ಮಾಡ್ಲಿಕ್ಕೆ. ಡೈರೆಕ್ಟ್ ಹೇಳ್ತಾರೆ, ಇಂಡೈರೆಕ್ಟ್ ಮಾತಾಡ್ತಾರ. ಏನಪ್ಪ, ಅದಕ್ಕೆ ಭೋಗ ಮಾಡುವ ಪದಾರ್ಥಗಳೇನವ ಜಗತ್ತಿನೊಳಗೆ ಬೇಕಾದಷ್ಟವ. ಆದ್ರೆ ನಮಗೆ ಯಾವುದು ಯೋಗ್ಯದ ಅದನ್ನು ಮಾತ್ರ ಭೋಗ ಮಾಡಬೇಕೇ ವಿನಃ ಉಳಿದದ್ದನ್ನಲ್ಲ. ಅದಕ್ಕೆ ನಮಗೆ ಭೋಗ್ಯವಾದ ವಿಷಯಗಳನ್ನ ಒಂದು ಮಂಚದ ಮೇಲೆ ಮಲ್ಕೊಳ್ಳಿ ಬರ್ತದೆ. 50 ಮಂಚವ ಮನ್ಯಾಗ, ಎಲ್ಲ ಭೋಗ ಮಾಡ್ಲಿಕ್ಕೆ ಆಗಿಲ್ಲ. ಒಂದು ಮಂಚ ಮನೆಯೊಳಗೆ 50 ರೂಮ್ ಅವ, ಎಲ್ಲ ಕಡೆ ಮಲ್ಕೊಳಿಕ್ಕೆ ಆಗಿಲ್ಲ. ಒಂದು ರೂಮ್ನೇ ಮಲ್ಕೋಬೇಕು. ನಮಗೆ ಭೋಗ್ಯಕ್ಕೆ ಎಷ್ಟು ವಿಷಯದ ಅಷ್ಟನ್ನು ಹೊಂದಿಸ್ತಾನವ. ಇವತ್ತು ನೆಲದ ಮೇಲೆ, ನಾಳೆ ಮಂಚದ ಮೇಲೆ, ನಾಡ್ದು ಮಾಳಿಗೆ ಮೇಲೆ, ಮುಂದೆ ಪೂರ್ಣ ಮೇಲೆ. ಹೀಗಾಗಿ ಏನು ಭೋಗ್ಯವಾದ ವಿಷಯದ ಅಷ್ಟನ್ನೇ ಮಾಡಿಸ್ಬೇಕು ಹೊರತಾಗಿ ಉಳಿದನ್ನೆಲ್ಲ ಮಾಡಿ ಬರೋದು. ಮನೆಯೊಳಗೆ 50 ಧೋತ್ರವ, 50 ಉಟ್ಕೊಳಿಕ್ ಆಗಿಲ್ಲ ತಮ್ಮ, ಒಂದು ಧೋತ್ರ ಉಟ್ಕೋಬೇಕು ಅಷ್ಟೇ. ರೈತ ಎಲ್ಲ ಬೆಳೆದಿರ್ತಾನೆ, ಎಲ್ಲ ತಿಂತಾನೆ. ಹಾ, ಭಾರಿ ಹೇಳಿದ್ರು ನೋಡ್ರಿ ಡೈಲಾಗು. ರೈತ ಎಲ್ಲ ಬೆಳೆದಿರ್ತಾನ, ಎಲ್ಲ ತಿನ್ಲಿಕ್ಕೆ ಆಗಿಲ್ಲ, ಎಟ್ಟು ಬೇಕಟ್ಟದೆ. ಹಂಗಾಗಿ ತತ್ತಜ್ಜೀವ ಯೋಗ್ಯ ಭೋಗ ವಿಷಯಾನ್ ಭೋಗಾನ್ ಆಪಯತಿ ಪ್ರಾಪಯತಿ ವಿಶ್ವ ಇತಿ ಅ ಇತ್ಯುಚ್ಯತೆ. ಅರ್ಥ ಆಯ್ತೇನಪ್ಪ? ವೈಶ್ವಾನ ಎರಡು ಒಂದೇ, ವೈಶ್ವಾನರ ವಿಶ್ವ ಎರಡು ಒಂದೇ. ಆಪುಲ್ರ ವ್ಯಾಪ್ತವು ಅನ್ನುವ ಧಾತುವಿನಿಂದ ಅಂತರ್ಣೀತ ನ್ಯರ್ಥಾಗಿ ಡಪ್ ಪ್ರತ್ಯಯ ಬಂದು ಅ ಅಂತ ರೂಪಾಗ್ಯದ ಅಂತ ರಾಯರು ವ್ಯಾಕರಣ ಬರೆದಿಟ್ಬಿಟ್ರು. ನಾಳೆ ಯಾರು ಕೇಳಬಾರ್ದು ಅಂತ ತಿಳ್ಕೊಂಡ್ರೆ ಗೊತ್ತಾಯ್ತಿಲ್ಲ. ಆಪಲ್ರ ವ್ಯಾಪ್ತವು ಅಲ್ರಿ, ವ್ಯಾಪ್ತ ಅಂತದ ನೀವೇನಿದು ಮತ್ತು ಆಪ್ತ ಅಂತ ಹೇಳಿ ವಿಶೇಷಣ ಆಪ್ತನೇ ವ್ಯಾಪ್ತ. ಇನ್ನು ಆದಿಮತ್ವ ಅಂತ್ವಾ ಎಲ್ಲಕ್ಕಿಂತ ಮೊದಲು ಬರ್ತಾನ, ಅದರಿಂದ ವಿಶ್ವ ಅ. ಗೊತ್ತಾಯ್ತಿಲ್ಲೋ? ಹೆಂಗ್ ಮೊದಲು ಬರ್ತಾನಂದ್ರೆ ಪ್ರಾಜ್ಞ ತೈಜಶ್ಚ ಆದಿ ಅಸ್ಯ ಇತಿ ಆದಿಮಾನ್, ಹಿಂಗ ಅರ್ಥ ಮಾಡ್ಯಾರ. ಪ್ರಾಜ್ಞನಕ್ಕಿಂತ ತೈಜನ್ಕಿಂತ ಆದಿ ಅಲ್ಲ, ಪ್ರಾಜ್ಞ ಅಸ್ಯ ಆದಿ, ಪ್ರಾಜ್ಞನು ಇವನಿಗೆ ಆದಿಯಲ್ಲಿದ್ದಾನದ್ರಿಂದ ಇವ ಆದಿಮಾನ್, ತೈಜಸ್ಸನು ಇವನಿಗೆ ಆದಿಯಲ್ಲಿದ್ದಾನದ್ರಿಂದ ಇವ ಆದಿಮಾನ್. ಎಲ್ಲ ಹಿಂಗೆ ಉಲ್ಟಾ ಅರ್ಥ ಮಾಡಬೇಕು. ಪ್ರಾಜ್ಞನು ಅಸ್ಯ ಈ ವಿಶ್ವನಿಗೆ ಮೊದಲಿದ್ದಾನ, ಅದರಿಂದ ಇವ ಆದಿಮಾನ್. ಹೆಂಗ ಅಂದ್ರೆ ನಿದ್ದೆ ಮಾಡೋ ಕಾಲಕ್ಕೆ ಇವರು 3 ಮಂದಿ ಸೇರ್ಕೊಂಡಿರ್ತಾರೆ ಒಳಗೆ. ಎಲ್ಲಿಂದ? ಪ್ರಾಜ್ಞನಲ್ಲಿ ವಿಶ್ವ ತೈಜಸ ಪ್ರಾಜ್ಞರು ಒಂದೇ ಕಡೆ ಆಗಿರ್ತಾರೆ. ಎಚ್ಚರಿಕೆ ಬರೋ ಕಾಲಕ್ಕೆ ಪ್ರಾಜ್ಞನಿಂದ ಆದ್ರೂ ಬಿಡಿಸ್ಕೊಂಡು ಬರ್ತಾನೆ, ತೈಜಸ್ಸಿನಿಂದ ಬಿಡಿಸ್ಕೊಂಡ್ ಬರ್ತಾನೆ. ಕನಸಿನಿಂದ ಎದ್ದ ಅಂದ್ರೆ ತೈಜಸ್ಸಿನಿಂದ ಬಿಡಿಸ್ಕೊಂಡ್ ಬರ್ಬೇಕು, ನಿದ್ದೆಯಿಂದ ಎದ್ದ ಅಂದ್ರೆ ಪ್ರಾಜ್ಞೆಯಿಂದ ಬಿಡಿಸ್ಕೊಂಡ್ ಬರ್ಬೇಕು. ಹಂಗಾರೆ ಇವನಿಗೆ ಮೊದಲು ಇದ್ದವನು ಯಾರಾದ? ಪ್ರಾಜ್ಞೆ ಆದ. ಅಥವಾ ಇವನಿಗೆ ಮೊದಲು ಇದ್ದವ ಯಾರಾದ? ತೈಜಸ ಆದ. ಆದ್ದರಿಂದ ಅವರಿಂದ ಇವನು ಹೊರಗೆ ಬಂದಿದ್ದಾನಾದ್ರಿಂದ ಹೊಳಿ ಬರುತ್ತನಾಗ ಹೇಳಿಕತ್ತ ನಾನು ಎಂಡಿಂಗ್. ಅದಕ್ಕೆ ಏನಪ್ಪ ನೋಡ್ಕೋ, ಆದಿಮತ್ವಾದ್ವಾ ಅಂತದ
ಅದಕ್ಕೆ ಪ್ರಾಜ್ಞ ತೈಜಶ್ಚ ಆದಿಯಸ್ಯ ಇತಿ ಆದಿಮಾನ್ ಸುಷುಪ್ತೆ ಸ್ವಪ್ನೆ ಚ ಪ್ರಾಜ್ಞತೆ ಸಾಭ್ಯಾಮೀಕೀಭೂತೋ ವಿಶ್ವಃ ಸುಪ್ತೇಃ ಉತ್ಥಾನೆ ಪ್ರಾಜ್ಞಾತ್ ತೈಜಸಾತ್ ಸುಪ್ತೇಃ ಉತ್ಥಾನೆ ಪ್ರಾಜ್ಞಾತ್ ಸ್ವಪ್ನಾದುತ್ಥಾನೆ ತೈಜಸಾತ್ ವಿವಿಕ್ತಃ ಸನ್ ದಕ್ಷಿಣಸ್ಥಾನಮಾಯಾತಿ ತಯೋರಾದಿತಯ ವಿಶ್ವಸ್ಯ ತದಾದಿತ್ವಮಿತಿ ಭಾವಃ ಅಂತ ಮಂತ್ರಾಲಯ ಸ್ವಾಮಿಗಳು. ನೋಡಪ್ಪ, ಅದಕ್ಕೆ ಭಾಷ್ಯದಲ್ಲಿ ಏನು ಬರೆದಾರೆ? ಪ್ರಾಜ್ಞ ತೈಜಸಸ್ಯ ಆದಿ ಅಸ್ಯ ಇತಿ ಆದಿಮಾನ್. ಆಚಾರ್ಯ ಭಾಷ್ಯ. ಅಸ್ಯ ಎಂಬೋ ಪದಕ್ಕೆ ವಿಶ್ವ ಅಂತ ಅರ್ಥ. ಆದಿ ಅಂದರೆ ಮೊದಲು. ಈ ವಿಶ್ವನಿಗೆ ಆದಿಯಲ್ಲಿದ್ದವರು ಒಂದ ತೈಜಸ ಇಲ್ಲ ಪ್ರಾಜ್ಞ. ಅದಕ್ಕೆ ಬರೀತಾರೆ ಆಚಾರ್ಯ. ಸುಪ್ತೇಹ ಉತ್ಥಾನೆ, ಗಾಢವಾದ ನಿದ್ರೆಯಿಂದ ಡೈರೆಕ್ಟ್ ಎದ್ದ ಅಂದರೆ ಪ್ರಾಜ್ಞಾತ್ ವಿಭಕ್ತೋ ಭವತಿ, ಪ್ರಾಜ್ಞನಿಂದ ವಿಭಕ್ತನಾಗ್ತಾನೆ ಅಂದರೆ ಬಿಡಿಸ್ಕೊಂಡು ಬರ್ತಾನೆ. ಸ್ವಪ್ನಾದುತ್ಥಾನೆ, ಸ್ವಪ್ನದಿಂದ ಎದ್ದ ಅಂದರೆ ತೈಜಸ, ತೈಜಸಿಂದ ಬರ್ತಾನೆ. ಅದಕ್ಕೆ ಏನಾತಪ್ಪ ಅಂತಂದ್ರೆ ಪ್ರಾಜ್ಞ ತೈಜಸರು ಇವನ ಆದಿಯಲ್ಲಿ ಇದ್ದವರಾದ್ದರಿಂದ ಇವ ಆದಿಮಾನ್. ಸರಿ, ಈಗ ಏನಿದ್ರಿಂದ ಆಪ್ನೋತಿಹವ ಸರ್ವಾನ್ ಕಾಮನ್ ಆದಿಶ್ಚ ಭವತಿ ಏವಂ ವೇದ. ಯಾರು ವಿಶ್ವನಾಮಕ ಪರಮಾತ್ಮನು ಅಕಾರವಾಚ್ಯನಾಗಿದ್ದಾನೆ ಅಂತ ಹಿಂಗೆ ಚಿಂತನೆ ಮಾಡ್ತಾರೆ, ತಿಳ್ಕೋತಾರೆ, ಉಪಾಸನ ಮಾಡ್ತಾರೆ, ಅವ್ರಿಗೇನಾಗ್ತಾರೆ? ಎಲ್ಲ ಕಾಮನೆಗಳನ್ನು ಹೊಂದುತ್ತಾರೆ. ಮತ್ತು ಆದಿಶ್ಚ ಅಸ್ಯ ಉಪಾಸಕಸ್ಯ ಭವತಿ, ಎಲ್ಲರಿಗಿಂತಲೂ ಇವ ಮುಂದಿರ್ತಾನಂತ. ಅವ ಅವ್ರನ್ನ ಸ್ವಲ್ಪ ಮುಂದೆ ಕರೀರಿ, ಅವ್ರ ಹಿಂದೆ ಬೇಡ, ಸ್ವಲ್ಪ ಮುಂದೆ ಕರೀರಿ ಅಂತ ತಿಳ್ಕೊಂಡು ಎಲ್ಲರಿಗಿಂತಲೂ ಅವ್ರ ಮುಂದೆ ಕದ್ದು ಕೂರಿಸ್ತಾರಂತ. ಅವ್ರಿಗೆ ದಾರಿ ಬಿಡ್ತಾರಂತ ಜನ ಎಲ್ಲ. ಅವ್ರ ಮುಂದೆ ಕೊಡೋರಪ್ಪ, ದಾರಿ ಬಿಡ್ರಿ, ಅವ್ರಿಗೆ ಏನು ಬಿಡ್ತಾರಂತ. ಯಾಕೆ ಅಂತಂದ್ರೆ ಅವನು ಹಿಂದೆ, ಇವನು ಮುಂದೆ ಬರ್ಬೇಕಾದ್ರೆ ಅವ ಹಿಂದೆ ಏನು ಉಪಾಸನೆ ಮಾಡಿದ್ದ ಅಂದರೆ ಅಕಾರವಾಚ್ಯನಾದ ವಿಶ್ವನ ಉಪಾಸನೆ ಮಾಡಿದ್ದ. ಅರ್ಥ ಆಯ್ತನಪ್ಪ? ಆಚಾರ ಬರದ ಅದಕ್ಕೆ ಅಸ್ಯ ಉಪಾಸಕಶ್ಚ ಆದಿಹಿ ಆದಿಶ್ಚ ಅಸ್ಯ ಉಪಾಸಕಸ್ಯ ಭವತಿ. ಹೀಗೆ ಭಗವಂತನ ಉಪಾಸನೆ ಮಾಡಿದವನಿಗೆ ಆದಿತ್ವ ಬರ್ತದೆ, ಮೊದಲತನ ಬರ್ತದೆ. ಮುಂದೋಣ ಎರಡನೇ ಪಾದ ಯಾವುದು? ಆಪ್ಷನ್ ಬಟ್ ಬರ್ಲಿಕ್ಕೆ ಪ್ರಾಜ್ಞೆಯಿಂದ ಬರುತ್ತಾ ಹೊಳ್ಳಿ ಬರುತ್ತಾಗ. ಹೌದು, ಆಪ್ಷನ್ ಡೈರೆಕ್ಟ್ ಅಲ್ಲಿಂದ ಬರ್ಬೋದು ಅಥವಾ ಸ್ವಪ್ನದಿಂದ ಬರ್ಬೋದು. ಹಿಂಗು ನಿನ್ನೆ ಹೆಚ್ಚು ಮೈ ಮೇಲೆ ಖಬರಿಲ್ಲಾದ ಮಲಗಿದ್ದೆ ಅಂತಾನೆ, ಅದು ಡೈರೆಕ್ಟ್ ಪ್ರಾಜ್ಞೆಯಿಂದ ಬಂದದ್ದು. ಎಚ್ಚರಿದ್ರು ಏನೇನೋ ಕನಸು ಬಿದ್ದಿದ್ದಪ್ಪ, ಎದ್ದೆ ಅಂತಲ್ಲವ, ಅವಾಗ ತೈಜದಿಂದ ಬಂದದ್ದು. ಅರ್ಥ ಆಯ್ತಿಲ್ಲ? ನಿನ್ನ ರಾತ್ರಿ ನಂಗೆ ಹಂಗಾಗಿತ್ತು. ಅದಕ್ಕೆ ಅಂದರೆ ಎಚ್ಚರಿತ್ತು, ಡೈರೆಕ್ಟ್ ಇದ್ದಿಲ್ಲ, ಎಚ್ಚರಿತ್ತು. 2-3 ದಿವಸದಿಂದ ಡೈರೆಕ್ಟ್ ಇದ್ದಿದ್ದೆ. ಈಗ 2 ದಿವಸದಿಂದ ಬರೇ ಎಚ್ಚರಿದ್ದೆ ಹೇಳಿಕತ್ತೀನಿ. ಈಗ ನೀವು ಫುಲ್ ವಾಕಿಂಗ್ ಬರ್ರಿ ಅಂದ್ರೆ ನಿಮ್ಗೆ ಫುಲ್ ನಿದ್ದೆ ಬಂದ್ಬಿಡ್ತು. ಫುಲ್ ವಾಕಿಂಗ್ ಮಾಡ್ತೀನಿ, ರಾತ್ರಿ 1 ತಾಸು ವಾಕಿಂಗ್ ಮಾಡ್ತೀನಿ ನಾನು. ಹೌದು, ಆದರೆ ವಾಕಿಂಗ್ ಪ್ರಶ್ನೆ ಇಲ್ಲ ನನಗೆ. ನಾಳೆ ಬೆಳಿಗ್ಗೆ ಪಾಠ ಹೇಳ್ಬೇಕು ಟೆನ್ಷನ್ ಆಗಿರ್ತದೆ. ಸ್ವಪ್ನಸ್ಥಾನ ತೈಜಸಃ ಉಕಾರೋ ದ್ವಿತೀಯ ಮಾತ್ರ. ಸ್ವಪ್ನಸ್ಥಾನ ಕಂಠದಲ್ಲಿರುವಂತಹ ತೈಜಸ ಏನಿದ್ದಾನ ಇದು ಅನುವಾದ. ಉಕಾರ ಅಂತ ಅನ್ನೋದಕ್ಕೆ ಏನದ ಅದು ದ್ವಿತೀಯ ಮಾತ್ರ, ಎರಡನೇ ಅಂಶ. ಅಲ್ರಿ ಅವನಿಗೆ ತೈಜಸನಿಗೆ ಉಕಾರ ಅಂತ ಯಾಕಂತಾರ? ಉತ್ಕರ್ಷಾತ್ ಉಭಯತ್ವಾದ್ವಾ. ಉತ್ಕರ್ಷ ಮಾಡ್ತಾನೆ ಅನ್ನೋದಕ್ಕೆ ಅವನಿಗೆ ತೈಜಸನಿಗೆ ಊ ಅನ್ನಬೇಕು, ಅಥವಾ ಉಭಯತ್ವಾತ್ ಆದ್ರಿಂದ ಊ ಅನ್ನಬೇಕು ಅಂತ ಹೇಳಿದರು. ಆಯ್ತೇನಪ್ಪ? ಸರಿ, ಏನು ಉತ್ಕರ್ಷ ಮಾಡ್ತಾನೆ ಅಂದರೆ, ಉತ್ಕರ್ಷ ಅಂದ್ರೆ ಎಳೆಯೋದು. ಅದಕ್ಕೆ ಭಾಷ್ಯದಲ್ಲಿ ಆಚಾರ್ಯ ಬರೀತಾರೆ, ಭಾಷಣ ಗೊತ್ತಾಗ್ತದೆ. ಶರೀರಾಭಿಮಾನಾತ್ ಉತ್ಥಾಪ್ಯ ಕರ್ಷತಿ ಇತಿ ಉತ್ಕರ್ಷ. ಶರೀರಾಭಿಮಾನದಿಂದ ಎತ್ತಿ ಒಳಗೆ ಹಾಕ್ತಾನಾದ್ದರಿಂದಾಗಿ ಅವರಿಗೆ ಉತ್ಕರ್ಷ. ಮಲ್ಕೊಂಡಾಗ ಏನು ಅಭಿಮಾನ ಇರಂಗೆ ಇಲ್ಲ, ಮನೆ ಬಂದದಲ್ಲ, ಮಾತ್ರ ಸ್ಪರ್ಶ ತಕೊಂತೆಯ ಸ್ವಪ್ನಾವಸ್ಥೆಯಲ್ಲಿ. ಹೌದು, ಸ್ವಪ್ನಾವಸ್ಥೆ. ನಿದ್ದೆ ಹತ್ತಲಾರ ಸ್ವಪ್ನ ಹೆಂಗೆ ಬೀಳ್ಬೇಕು ನಿನಗೆ? ನಿದ್ದೆ ಹತ್ತಲಾರ ಸ್ವಪ್ನ ಬರ್ತದೆ, ಅಭಿಮಾನ ಹೆಂಗೆ ಹೋಗ್ತದಲ್ಲ? ಅಭಿಮಾನ ಹೋಗೇ ಹೋಗ್ತದೆ. ಬಾಹ್ಯಾಭಿಮಾನಿಯಲ್ಲಿ ಇರ್ತದೆ, ಬಾಹ್ಯಾಭಿಮಾನಿಯಲ್ಲಿ ಇರ್ತದೆ ನಿನಗೆ. ಬಾಹ್ಯಾಭಿಮಾನ ಆಂತರಿಕ ಒಳಗಿನ ಪದಾರ್ಥಗಳ ಅಭಿಮಾನ ಸಂಬಂಧ ಇಲ್ಲ, ಹೊರಗಿನ ಅಭಿಮಾನಗಳು ಹೇಳಿಕತ್ತೀವಿ ನಾವು. ಮುಗೀತು. ಹಿಂಗೆ ಮಲಗಿದೆ ಒಂದು ನಿದ್ದೆ ಹತ್ತು ಒಂದು ಕನಸು ಶುರುವಾತ ಹೇಳ್ತೀನಿ ಅಂತಿರ್ತಾನ. ಮಲಗಿದೆ ಒಂದು ನಿದ್ದೆ ಹತ್ತು ಒಂದು ಕನಸು ಶುರುವಾತು. ಇಲ್ಲ, ಹಂಗೇನಿಲ್ಲ, ಹಂಗೇನು ನಿಯಮಿಲ್ಲ. ದಿವಸ ಬೀಳಲೇಬೇಕು ಅಂತ ಏನು ನಿಯಮಿಲ್ಲ. ಗಾಢವಾದ ನಿದ್ದೆ ಹತ್ತದಾಗ ಏನು ಬೀಳೋದಿಲ್ಲ. ಸಿಕ್ಕಾಪಟ್ಟೆ ಹೈರಾಣ ಆಗಿತ್ತು ಮನುಷ್ಯಾಗ ಅಂದ್ರೆ ನಿದ್ದೆ ಒಳಗೆ ಅದೇನು ಕನಸು ಬೀಳಂಗಿಲ್ಲ. ಆಮೇಲೆ ಕೆಲವರು ನಿದ್ದೆಗಳು ತೊಗೊಂಡು ಮಲ್ಕೊಂಡಿರ್ತೀವಲ್ಲ, ಅವಾಗೇ ಸ್ವಪ್ನ ಇಲ್ಲ, ಬಪ್ನ ಇಲ್ಲ, ಬುದ್ಧಿ ಸಾಪಾಗುತ್ತೆ. ನೀನು ಹೆಂಗೆ ಮತ್ತೆ ನಿನಗೆ ನಿಧಿಗಳು ತೊಗೊಂಡಾಗು 15 ಸ್ವಪ್ನ ಬಂದ ನನಗೆ ಗೊತ್ತಿಲ್ಲ. ಅಲ್ಲ, ನಿನಗೆ ಬರಲಿ. ಯಾಕಂದ್ರೆ ಅದಕ್ಕೆ ನೋಡಿ ಏನಾಯ್ತಂತಂದ್ರೆ ಡೇ ಡ್ರೀಮಿಂಗ್ ಅಂತ ಅವ್ರದ್ದೇನು, ಡೇ ಡ್ರೀಮಿಂಗ್ ಅಂತ ಅವ್ರದ್ದೇನು, ಡೇ ಡ್ರೀಮಿಂಗ್ ಬೇರೆ. ಶರೀರಾಭಿಮಾನ ಉತ್ಥಾಪ್ಯ ಭಾಷೆದಲ್ಲಿ ನೋಡಪ್ಪ, ಶರೀರಾಭಿಮಾನದಿಂದ ಎತ್ತಿ ಎಳಿತಾನವ.
ಅದಕ್ಕೆ ಅವನಿಗೆ ಉತ್ಕರ್ಷ, ಅದಕ್ಕೆ ಅವವು ಅಲ್ರಿ. ಅದು ಬರೋಬ್ಬರಿ. ಉಭಯತ್ವಾತು ಅಂದಿರಲ್ಲ, ಎರಡೆರಡು ಕೆಲಸ ಮಾಡಿಸ್ತಾನ ಅಂತಂತೀರಿ ಅಂದ್ರೆ ನಿದ್ರಾ ವಿಷಯಾನುಭವಶ್ಚ ಅನೇನ ಕ್ರಿಯತೆ ಇತಿ ಉಭಯತ್ವಂ. ನಿದ್ರೆನೂ ಉಂಟು ಮಾಡ್ತಾನೆ, ವಿಷಯಾನುಭವನೂ ಉಂಟು ಮಾಡ್ತಾನೆ ಅಂದರೆ ಎರಡೂ ಉಭಯವನ್ನುಂಟು ಮಾಡುವುದರಿಂದ ಅವನು ಉತ್ಕರ್ಷ ಮಾಡ್ತಾನಾದ್ರಿಂದ ಶರೀರಾಭಿಮಾನದಿಂದ ಉತ್ಥಾಪ್ಯ ಕರ್ಷತಿ ಇತಿ ಅಲ್ಲಿಗೆ ಉತ್ ಅಂದ್ರೆ ಉತ್ಥಾಪ್ಯ ಅಂತ ಅರ್ಥ. ಒಂದು ಶರೀರ ಅಭಿಮಾನದಿಂದ ಹೇಳ್ತಾನೆ, ಮತ್ತೊಂದು ಸ್ವಪ್ನ ಪದಾರ್ಥ ಉಣಿಸ್ತಾನೆ ಮತ್ತು ನಿದ್ದೆ ಹತ್ತಿಸ್ತಾನೆ, ಎರಡು ಕೆಲಸ ಮಾಡಿಸ್ತಾನೆ. ಅದಕ್ಕೆ ಯಾರು ಹಿಂಗೆ ತಿಳ್ಕೋತಾರಪ್ಪ ಅವ ಏನಾಗ್ತಾನೆ, ಉತ್ಕರ್ಷತಿ ವೈ ಜ್ಞಾನ ಸಂತತಿಂ. ಏನಪ್ಪ, ಹಿಂಗೆ ಯಾರು ಉಪಾಸನೆ ಮಾಡ್ತಿರ್ತಾರೋ ಅವನು ತನ್ನ ಬಂಧನದಿಂದ ಉತ್ಕರ್ಷತಿ ಬಿಡುಗಡೆಯನ್ನು ಹೊಂದುತ್ತಾನೆ, ಉದ್ಧಾರ ಮಾಡ್ಕೋತಾನೆ. ಉತ್ಕರ್ಷತಿ ವೈ ಜ್ಞಾನ ಸಂತತಿಂ ಸಮಾನಶ್ಚ ಭವತಿ. ಅವನಿಗೆ ಜ್ಞಾನ ಸಂತತಿ ಜ್ಞಾನಧಾರೆಯಾಗುತ್ತದೆ ಮತ್ತು ಸಮಾನಶ್ಚ ಭವತಿ. ಮುಂದೆ ಮೋಕ್ಷವನ್ನು ಹೊಂದಿದಾಗ ಮೋಕ್ಷದವರ ಮಧ್ಯದಲ್ಲಿ ಇವನು ಮಧ್ಯಸ್ಥನಾಗುತ್ತಾನೆ. ತಿಳಿದೇನಪ್ಪ? ಸಂಸಾರ ಬಂಧನ ಬಿಡುಗಡೆ ಹೊಂದುತ್ತಾನೆ. ಅದಕ್ಕೆ ಉತ್ಕರ್ಷತೆ. ಹೌದು, ಇವನ ಉಪಾಸನೆಯನ್ನು ಮಾಡಿದರೆ ಸಂಸಾರ ಬಂಧನದಿಂದ ಬಿಡುಗಡೆ ಆಗ್ತದೆ, ಜ್ಞಾನ ಧಾರೆಯಾಗ್ತದೆ, ಮೋಕ್ಷದಲ್ಲಿ ಸಮಾನನಾಗ್ತಾನೆ ಅಂದ್ರೆ ಮಧ್ಯಸ್ಥನಾಗುತ್ತಾನೆ. ತಿಳಿತಾ? ಆಚಾರ್ಯ ಬರ್ದಾರ ಸಮಾನ ಸರ್ವೇಷಾಂ ಮಧ್ಯಸ್ಥೋ ಭವತಿ ಅಂತ ಅರ್ಥ, ಹೊರತಾಗಿ ಸಮಾನ ಆಗ್ತಾನೆ ಅಂತ ತಿಳ್ಕೊಬಾರ್ದು. ಮತ್ತೆ ಇವನು ಮೋಕ್ಷ ಸಮಾನ, ನಮ್ಮ ಸಿದ್ಧಾಂತನೇ ಸಮಾನ ಅಲ್ಲ. ಸಮಾನ ಆಗ್ತಾನೆ ಅಂತಂದ್ರೆ ಮಾನವ ಅಂತರ್ಗತಿ ಸ್ಮೃತ. ಮಾನ ಅಂತಂದ್ರೆ ಅಂತರ್ಗತಿ ಅಂತ ಅರ್ಥ, ಒಳ ಹೋಗೋದು ಅಂತ ಅರ್ಥ. ಸಮಾನ ಭವತಿ ಅಂದ್ರೆ ಎಲ್ಲರ ಒಳಗೆ ಸೇರ್ಕೋತಾನ ಅಂದ್ರೆ ಮಧ್ಯಸ್ಥ ಆಗ್ತಾನೆ ಇವನು ಒಬ್ಬ ಅಂತ ಅರ್ಥ. ಮೋಕ್ಷದೊಳಗೆ ಎಲ್ಲರೂ ಕರ್ಕೋತಾರಂಗ, ನೀನು ತೈಜಸ್ಸನ ಉಪಾಸನೆ ಮಾಡಿ, ಏನು ಬಾ 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 ನಮ್ಮ ಜೊತೆ ಬಾ ಅಂತ ಕರ್ಕೋತಾರ. ಮಾಡಿಲ್ಲ ಕೊನೆಯಲ್ಲಿ ಒಳಗೆ ಕೂಡಲ್ಲಿ ಅಂತ ಹೇಳ್ತಾರ. ಏನು ತಗೊಂಡು ನಸ್ಯ ಅಬ್ರಹ್ಮವಿತ್ಕುಲೆ ಭವತಿ ಯಗೇವಂ ವೇದ. ಏನಪ್ಪ, ಅಸ್ಯ ಕುಲೆ ಇಂತಹ ಜ್ಞಾನಿಯ ಕುಲದಲ್ಲಿ ಅಬ್ರಹ್ಮವಿತ್ ನ ಭವತಿ. ಶಾಸ್ತ್ರಜ್ಞಾನವನ್ನ ಮಾಡಿಕೊಳ್ಳದೆ ಇರುವ, ಅಪರೋಕ್ಷ ಜ್ಞಾನ ಮಾಡಿಕೊಳ್ಳದೆ ಇರುವಂತಹ ವ್ಯಕ್ತಿ ಹುಟ್ಟೋದಿಲ್ಲ. ಉಪಾಸನ ಮಾಡ್ತಿದ್ದ ಅಂದ್ರೆ ಅವನ ಮನೆಯೊಳಗೆ ಎಲ್ಲರೂ ಶಾಸ್ತ್ರವನ್ನ ಕೇಳೋರು, ಓದೋರು, ಬರೆಯೋರು ಹುಡ್ತಾರೆ. ಇಂಥವನು ಅಪರೋಕ್ಷ ಜ್ಞಾನವನ್ನು ಪಡೆದೇ ತೀರ್ತಾನೆ ಅವನ ವಂಶದಲ್ಲಿ. ಅರ್ಥ ಆಯ್ತೇನು? ಹಾಗಾದ್ರೆ ಈಗ ಯಾರ್ಯಾರು ಅಪರೋಕ್ಷ ಜ್ಞಾನಿಗಳು ಅಂತ ಹುಟ್ಟ್ಯಾರ, ಅವ್ರ ಹಿಂದಿನ ಪೂರ್ವಜರೆಲ್ಲ ಏನಾಗಿದ್ರು ಅಂದ್ರೆ ಈ ಉಕಾರವನ್ನು ಉಪಾಸನೆ ಮಾಡಿದ್ರು ಫಿಕ್ಸ್ ಆಯ್ತು. ಕಾರ್ಯಾತ್ ಕಾರಣಾನುಮಾನ. ಅದು ಇಲ್ಲೋ ಮಹಾನುಭಾವರು, ವಿಜಯದಾಸರು, ವ್ಯಾಸತತ್ವಜ್ಞರು, ವ್ಯಾಸವಿಟ್ಟಲ್ರು, ಆಮೇಲೆ ಉಳಿದವರೆಲ್ಲ ದಾಸರಾಗ್ಯಾರಲ್ಲ, ಬೇಕಾದಷ್ಟು ಮಂದಿ ಮಹಾನುಭಾವ ದಾಸರಾಗ್ಯಾರ. ಸನ್ಯಾಸಿಗಳಲ್ಲಂತೂ ಸರಿಯೇ ಸರಿ, ವಿಜಯೇಂದ್ರ ಸ್ವಾಮಿಗಳು, ರಾಯರು, ವ್ಯಾಸರಾಜರು ಎಲ್ಲ ಸರಿ. ಅವರ ಹಿಂದಿನವರು ಎಲ್ಲ ಏನು ಅಭ್ಯಾಸ ಮಾಡಿದ್ರು ಅಂದರೆ ಅಕಾರ ಉಕಾರ ಮಕಾರ ನಾದಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿದ್ರು ಅಂತ ಈ ವಾಕ್ಯಗಳು ಅನ್ನಿಸ್ತದೆ. ತಿಳಿತೀನಪ್ಪಿ? ತಿಳಿಲಿಲ್ಲನಪ್ಪಿ? ಕಾರ್ಯಾತ್ ಕಾರಣಾನುಮಾನ, ಕಾರ್ಯದಿಂದ ಕಾರಣಾನುಮಾನ ಮಾಡಬೇಕು. ಅವರ ವಂಶದಲ್ಲಿ ಬ್ರಹ್ಮಜ್ಞಾನಿಗಳು ಹುಟ್ಟದ್ದನ್ನು ನೋಡಿ ಅವರ ಹಂಗಾರಿ ಇದು ಉಪಾಸನೆ ಮಾಡಿರಂತ ಕಾರಣವನ್ನು ತಿಳ್ಕೋಬೇಕು. ಅದ ಮುಂದದ ಏನು ಹೇಳ್ರಿ, ಗಣಪತಿ ಹಬ್ಬ 2 ತಿಂಗಳ ಬರ್ತದೆ. ಇನ್ನು ಕಸ್ತ ಮೂರನೇ ಪಾದ ಯಾವುದು, ಅದಕ್ಕೆ ಮಕಾರ ಅಂತ ಯಾಕೆ ಕರೀತಾರೆ ಅದನ್ನು ತಿಳ್ಕೊಂಡು ಜ್ಞಾನಿಗಳು ಏನು ಫಲ ಅಂದರೆ ಸುಷುಪ್ತ ಸ್ಥಾನೇ ಪ್ರಾಜ್ಞ ಮಕಾರ ತೃತೀಯ ಮಾತ್ರ. ಈ ಹೃದಯದಲ್ಲಿ ಪ್ರಾಜ್ಞನು ಮಕಾರದಲ್ಲಿದ್ದು 3ನೇ ಅಂಶವೆಂದಾಗಿ ಕರೆಸಿಕೊಂಡಿದ್ದಾನೆ. ಮಿತೇಹೆ ಅಪೀತೇರ್ವಾ. ಏನಪ್ಪ ಮಿತಿ ಅಂತಂದ್ರೆ ಅಂತರ್ಗಮನ, ಈ ಜೀವನನ್ನ ತನ್ನೊಳಗೆ ಸೇರಿಸ್ಕೋತಾನೆ. ಅಪೀತಿ ಅಂತಂದ್ರೆ ಎಲ್ಲಾ ಜ್ಞಾನದ ಲೋಪವನ್ನು, ಪ್ರಳಯವನ್ನು ಮಾಡಿಬಿಡ್ತಾನೆ, ಎಲ್ಲಾ ಜ್ಞಾನ ಲೋಪವನ್ನು ಮಾಡ್ತಾನೆ. ಮಿತೇಹೇ ಅಪೀತೇರ್ವಾ. ಅರ್ಥ ಆಯ್ತೇನಪ್ಪ? ಅಪೀತಿ ಅಂದ್ರೆ ಇದು ಪ್ರಳಯ. ಬಂದಲ್ಲ, ಎಲ್ಲಾ ವೃತ್ತಿಜ್ಞಾನ, ಹೊರಗಿನ ಜ್ಞಾನ ಎಲ್ಲ ಪ್ರಳಯ ಆಗಿ ಹೋಗ್ತದೆ, ತನ್ನ ಹೊಟ್ಟೆ ತಗೋತಾನೆ. ಮಿತೇಹೇ ತನ್ನೊಳಗೆ ತಗೋತಾನೆ, ಅಪೀತೇಹೇ ಎಲ್ಲಾ ವೃತ್ತಿಜ್ಞಾನ ಲೋಪ ಮಾಡಿಬಿಡ್ತಾನೆ. ಆದ್ದರಿಂದ ತಿಳಿತೇನೋ? ಮಿನೋತಿಹವ ಇದಂ ಸರ್ವಂ ಅಪೀತಿಶ್ಚ ಭವತಿ ಯಯೇವಂ ವೇದ. ಯಹಾ ಏವಂ ವೇದ, ಯಾರು ಹೀಗೆ ತಿಳ್ಕೋತಾನೋ ಅವನು ಏನು ಮಾಡ್ತಾನ ಅಂತ ಕೇಳಿದ್ರೆ ಮಿನೋತಿ ಇದಂ ಸರ್ವಂ, ಇಡೀ ಜಗತ್ತನ್ನು ತನ್ನೊಳಗೆ ತಗೋತಾನಂತ. ಹಿಂಗೆ ತಗೊಂಡು ನಾವು ಇಡೀ ಜಗತ್ತನ್ನು ತನ್ನೊಳಗೆ ತಗೋತಾನ. ಮತ್ತು ಅಪೀತಿಶ್ಚ ಭವತಿ, ದುಃಖಾದ್ಯನಿಷ್ಠಗಳ ಎಲ್ಲವನ್ನು ನಾಶ ಮಾಡ್ಕೋತಾನ.
ದುಃಖಾದ್ಯನಿಷ್ಠ ನಾಶವಾಗ್ತದೆ ಅಂತಂದ್ರು. ಈಗ ನಾ ತಿಳ್ಕೊಂಡೆ, ನಾ ಒಂದು ಇಷ್ಟು ಚೋಟ್ಯ ಜೀವ, ನಾನು ಇಷ್ಟು ಸಣ್ಣ ಜೀವ, ನಾನು ದೇವರನ್ನ ಮಿತೇಹೆ ಅಂತ ಉಪಾಸನೆ ಮಾಡಿದೆ. ಅಂತರ್ಗಮಯತಿ, ನನ್ನೊಳಗೆ ಏನು ಹೋಗ್ಬೇಕು? मतलब मेरा पेट छोटा है, इसमें क्या क्या जाता है, कुछ भी नहीं जाता है ಅಂತಂದ್ರೆ ಅದಕ್ಕಂತಾರೆ ನೀ ಛೋಟ ಇದ್ರು ನಿನ್ನ ಪ್ರಕಾಶ ವ್ಯಾಪ್ತದ, ಜೀವನ ಪ್ರಕಾಶ ವ್ಯಾಪ್ತದ. ಅಂತ ಜೀವನ ಅವನು ಪ್ರಕಾಶ ರೂಪನಾದ ಜೀವನಾದ್ದರಿಂದ ಅವನ ಪ್ರಕಾಶ ಎಲ್ಲ ಕಡೆಗಿದ್ದಾಗ ಅನೇಕ ಪದಾರ್ಥಗಳು ಒಳಗೆ ಬಂದೇ ಬರ್ತವೆ ಅಂತ ಮಧ್ವಾಚಾರ್ಯ ಹೇಳ್ಯಾರ. ನನಗೆ ಗೊತ್ತಿಲ್ಲ ಅವ್ರಿಗೆ. ಏವಂ ವೇದ ಯಾರು ಹಿಂಗೆ ತಿಳ್ಕೊಂಡಾರೋ ಅವ್ರಿಗೆ ಹಿಂಗಾಗ್ತದೆ. ಅಪೀತಿ ಅಪೀತಿ ಅಂದ್ರೆ ಏನಾಗ್ತದಪ್ಪ, ಅವ ದುಃಖಾದಿ ಅನಿಷ್ಟಗಳನ್ನು ಕಳ್ಕೋತಾನೆ. ಭಾಷ್ಯ ನೋಡಪ್ಪ. ಮಿತೇಹೆ ಅಂದ್ರೆ ಅಂತರ್ಗಮನ ಅಂತ ಅರ್ಥ. ಮಿತಿ ಮಿತಿ ಅಂತ ಶಬ್ದಕ್ಕೆ ಏನರ್ಥ? ಅಂತರ್ಗಮನ, ಒಳಗೆ ಹಾಕ್ಕೊಳ್ಳೋದು ಅಂತ ಅರ್ಥ. ಅಧಿಕತ್ವಾಚ್ಚ ನಿತ್ಯತ್ವಾಚ್ಚ ಅಧ್ಯಕ್ಷರ ಮುದಾಹೃತಂ. ಎಲ್ಲದಕ್ಕೂ ಒಂದೇ ಪ್ರಮಾಣ ಕೊಟ್ಬಿಟ್ರಿ ಈಗ ಆಚಾರ್ಯರು. ಬ್ರಹ್ಮತರ್ಕದ ವಾಕ್ಯ ಎಲ್ಲಿಂದ? ಮೊದಲನೇ ಮಂತ್ರದಿಂದ ಎರಡನೇ ಮಂತ್ರದವರೆಗೂ, ಅಲ್ಲ ಸಾರಿ ಮೂರನೇ ಮಂತ್ರದವರೆಗೂ, ಮೊದಲನೇ ಮಂತ್ರದಿಂದ ಮೂರನೇ ಮಂತ್ರದವರೆಗೂ ಕೂಡ ಎಲ್ಲ ಒಟ್ಟಿಗೆ ಕೊಟ್ಬಿಟ್ರಿ. ಈಗ ಅಧಿಕತ್ವ ಸಿಕ್ಕದಿಲ್ಲ ಶಿವಾಚಾರ್ಯ. ಅಧಿಕತ್ವಾಚ್ಚ ನಿತ್ಯತ್ವಾದ ಅಧ್ಯಕ್ಷರ ಮುದಾಹೃತಂ. ಓದ್ಕೋತಮ್ಮ ಇಲ್ಲಿ, ಯಾಕಂದ್ರೆ ಎಲ್ಲ ವಿಷಯ ಹಿಂದೆ ಹೇಳಿಬಿಟ್ಟಿವಿ. ಈಗ ಸರ್ವೋತ್ತಮನಾದದ್ದರಿಂದ ನಿತ್ಯನಾದದ್ದರಿಂದ ಅಧ್ಯಕ್ಷರ ಅಂತ ಕರೆಸಿಕೊಂಡಾನ. ಯೇ ಅಂಶಾಸ್ತು ತಸ್ಯತ್ತು ಸರ್ವೇಪಿ ಪೂರ್ಣಾಃ ಪ್ರತ್ಯೇಕಶ ಪ್ರಭೋಃ. ತಸ್ಯ ಆ ಓಂಕಾರವಾಚ್ಯನಾದ ಪರಮಾತ್ಮನ ಯೇ ಅಂಶಾಃ ಯಾವ ಅಂಶಗಳು ವಿಶ್ವದೇಶ ಪ್ರಾಜ್ಞ ತುರ್ಯಗಳಿವೆಯೋ ತೇ ಸರ್ವೇಪಿ ಅವೆಲ್ಲವೂ ಕೂಡ ಪೂರ್ಣಾಃ ಪ್ರತ್ಯೇಕಶಃ ಪ್ರತ್ಯೇಕವಾಗಿ ಪೂರ್ಣ ಆಗ್ಯಾವ. ವಿಶ್ವನೂ ಪೂರ್ಣ, ತೈಜಸನೂ ಪೂರ್ಣ, ಪ್ರಾಜ್ಞನೂ ಪೂರ್ಣ, ತುರ್ಯನೂ ಪೂರ್ಣ. ಹೊರತಾಗಿ ಎಲ್ಲಾರು ಕೂಡಿ ಪೂರ್ಣ ಅಂತ ಹಿಂಗೆ ಅರ್ಥ ಅನ್ಬಾರ್ದು. ಅವ್ರು 4 ಮಂದಿ ಕೂಡಿ ಒಂದು ಪೂರ್ಣ ಆತ್ ನೋಡಪ್ಪ. 25 ಪೈಸೆ 4 ಆದ್ರೆ ₹1 ಆತು ಅಂತ ಹಿಂಗೆ ಅನ್ನಬಾರ್ದು. 25 ಪೈಸೆ 4 ಏನಪ್ಪ ಸಿಗೋವಲ್ಲ ಕಡೆ. ಅತ್ತಿ ಯಾರೋ ಅತ್ತಿ, ನೀ ಹೇಳಿದ್ರಲ್ಲ, ಯಾರೋ ಅತ್ತಿ ಹಳೆಯಾಗಿ ಬೈದಂತ. ಅಲ್ಲೋ ಒಂದು 4 ಆಣೆ ಸಂಪಾದನೆ ಮಾಡೋ ಯೋಗ್ಯತಾ ಇಲ್ಲ, ಭಾಳ ಮಾತಾಡ್ತೀಯಲ್ಲ ಅಂತ ಕೇಳಿದಂತೆ. ಅದಕ್ಕೆ ಹಳೆ ಹೇಳಿದ್ನಂತ. ಈಗ 4 ಆಣೆ ನಡೆಯಂಗಿಲ್ಲ, ಅದಕ್ಕೆ ಸಂಪಾದನೆ ಮಾಡಂಗಿಲ್ಲ ಅಂತ ಹೇಳಿಲ್ಲ ಶ್ರೀರಚಾರ ಏನಂತೇಳಿ. ಒಂದು 4 ಆಣೆ ಸಂಪಾದನೆ ಮಾಡೋ ಯೋಗ್ಯತಾ ಇಲ್ಲ, ಬರೀ ಮಾತಾಡ್ತೀಯಲ್ಲ ಅಂದ್ರೆ 4 ಆಣೆ ಸಂಪಾದನೆ ಯಾಕೆ ಮಾಡಂಗಿಲ್ಲ? ಅದ್ರ ನಡೆಯಂಗಿಲ್ಲ, ಈಗ ಅದಕ್ಕೆ ಮಾಡಂಗಿಲ್ಲ. ಅಥೋ ಅಧಿಮಾತ್ರ ಮುದ್ದಿಷ್ಟಂ. ಅದಕ್ಕೆ ಅಧಿಮಾತ್ರ ಅಂತ ಕರೆದಾರ. ಅಧಿಮಾತ್ರ ಅಂದ್ರೆ ಏನು? ಪೂರ್ಣವಾದ ಅಂಶವುಳ್ಳವನಾದದ್ರಿಂದ ಅಧಿಮಾತ್ರ ಅಂತ ಕರೆದಿದ್ದಾರೆ. ಮಾತ್ರ ಅನ್ನೋ ಶಬ್ದಕ್ಕೆ ಅಂಶಗಳು ಅಂತ ಅರ್ಥ. ಮಾತ್ರ ಅಂಶ ಉದಾಹೃತ. ಶ್ರುತಃ ಸ ವಿಷ್ಣು ಓಂಕಾರ. ಈ ಪ್ರಸಿದ್ಧನಾದ ವಿಷ್ಣು ಏನಿದ್ದಾನ ಅವ ಓಮಿತ್ಯಾಕ್ರಿಯತೆ ಯತಃ. ಓಂ ಅಂತ ಕರ್ಸ್ಕೋತಾನ. ತಿಳಿದೇನಪ್ಪ? ಆದ್ಯಸ್ತದಂಶೋ ವ್ಯಾಪ್ತಿ ಸ್ಯಾದ್ ವಿಷಯಾನಾಪಯೇದ್ಯತಃ. ಆದ್ಯ ತದಂಶ, ಮೊದಲನೇ ಅಂಶವಾಗಿರುವಂತಹ ಆ ಅದೇನದ ಯಾವುದದು? ಅಕಾರ, ಮೊದಲನೇ ಅಂಶ. ಆದ್ಯ ತದಂಶ, ಮೊದಲನೇ ಅಂಶವಾದ ಅಕಾರವು ವ್ಯಾಪ್ತಿ ಸ್ಯಾತ್ ವಿಶೇಷೇಣ ಆಪ್ತಿ ವಿಷಯಾನಾಪಯೇದ್ಯತಃ. ವಿಷಯಗಳನ್ನು ಹೊಂದಿಸ್ತಾನೆ, ತಂದ ವಿಷಯಗಳನ್ನೆಲ್ಲ ಮುಟ್ಟಿಸ್ತಾನೆ. ಪೋಸ್ಟ್ಮನ್ ಹೆಂಗ ಮನೆಗೆ ಲೆಟರ್ ತಂದು ಮುಟ್ಟಿಸ್ತಾನೆ, ಹಂಗೆ ಈ ವಿಶ್ವನಾಮ ಪರಮಾತ್ಮ ನಮ್ಮ ಯೋಗ್ಯತಾನುಸಾರವಾಗಿ ಏನನ್ನು ಮುಟ್ಟಿಸ್ತಾನಪ್ಪ? ಅವ ಭೋಗ್ಯವಾದ ವಿಷಯಗಳನ್ನು ಹೊಂದಿಸ್ತಾನೆ. ಜೀವಸ್ಯತು ಜೀವನಿಗೆ ಅಂತ ಅರ್ಥ. ಇಲ್ಲಿ ಕೊಮ ಹಾಕೋಬೇಕು. ಯತಃ ಪ್ರಾಜ್ಞಾ ತೈಜಸಾದ್ವಾ ಸಮುತ್ಥಿತಿ. ಪ್ರಾಜ್ಞನಿಂದಲಾಗಲಿ ತೈಜಸನಿಂದಾಗಲಿ ಹೊರಗೆ ಬಂದಾಗ ಅವಿಭಾಗೋಪಿ ಭಗವಾನ್. ಹಿಂಗೆ ಹೊರಗೆ ಬಂದ ಅಂದರೆ ಬೇರೆ ಬೇರೆ ಆಗಿಬಿಟ್ಟ ಅಂತ ಅರ್ಥಲ್ಲ. ಮತ್ತೆ ಇಬ್ಬರು ಅವಿಭಾಗ, ಅವಿಭಕ್ತನಾದರೂ ಇಬ್ಬರು ಒಂದೇ, ಆದರೂ ಹೊರಗೆ ಬಂದ ಅಂತ ಕರೆಸ್ಕೋತಾನೆ. ಆದಿಮಾನ್ ತೇನ ಕೀರ್ತಿತ. ಆದ್ದರಿಂದ ಒಂದು ಆದಿರೂಪವುಳ್ಳವನು ಅಂತ ಕರೆಸಿಕೊಂಡಾನೆ. ಹಾಗೆ ಆದಿ ಅಂತೆ ಅವನ್ ಬಿಟ್ಟು ಇವ ಬಂದ, ಇವನ್ ಬಿಟ್ಟು ಅವ ಹೋದ ಅಂತ ಹಿಂಗೆ ಇಲ್ಲೇ ಇಲ್ಲ ಅದಕ್ಕೆ. ತಸ್ಮಾದುತ್ಪದ್ಯತೆ ಮುಕ್ತಃ ಸಜ್ಞಾನಾನಂದ ಲಕ್ಷಣ. ಆಪ್ನೋತಿ ವಿಷಯಾನ್ ಸರ್ವಾನ್ ನಿದ್ರಯಾ ವಿಷಯಸ್ಯ ಚ ಉಭಯೋಃ ಕಾರಣತ್ವೇನ ಹುಭಯಸ್ತೈಜಸ ಸ್ಮೃತಃ. ತಸ್ಮಾದುತ್ಪದ್ಯತೆ ಮುಕ್ತಃ. ಮುಕ್ತನು ಆ ಭಗವಂತನಿಂದ ಏನಾಗ್ತಾನಪ್ಪ? ಅಭಿವ್ಯಕ್ತನಾಗ್ತಾನೆ. ಉತ್ಪದ್ಯತೆ ಅಂದರೆ ಅಭಿವ್ಯಕ್ತನಾಗುತ್ತಾನೆ ಅಂತ ಬರ್ಕೊಳ್ರಿ. ಆ ಭಗವಂತನಿಂದಲೇನೆ ಇವನೇನಾಗ್ತಾನಪ್ಪ? ಅಭಿವ್ಯಕ್ತನಾಗುತ್ತಾನೆ.
ಸಜ್ಞಾನಾನಂದ ಲಕ್ಷಣ ಜ್ಞಾನಾನಂದ ರೂಪಿಯಾಗಿರುವಂತಹ ಪರಮಾತ್ಮನು ಇದು ಜೀವನು ಅಭಿವ್ಯಕ್ತನಾಗುತ್ತಾನೆ. ಇನ್ನು ಸರ್ವಾನ್ ವಿಷಯಾನಾಪ್ನೋತಿ ನಿದ್ರಯ ವಿಷಯಸ್ಯ ಚ ಉಭಯೋ ಕಾರಣತ್ವೇನ ಉಭಯಸ್ತೈಜಸ ಸ್ಮೃತಃ. ನಿದ್ದಿ ಮತ್ತು ಎಲ್ಲ ವಿಷಯಗಳನ್ನು ಹೊಂತಾನಾದ್ದರಿಂದ ಉಭಯ ತೈಜಸನಾಗಿದ್ದಾನೆ. ದೇಹಾಭಿಮಾನಾದುದ್ಧತ್ಯ ಕರ್ಷತಿ ಸ್ವಪ್ನಮಂಡಲೇ. ದೇಹಾಭಿಮಾನದಿಂದ ಎತ್ತಿ ಸ್ವಪ್ನಮಂಡಲದಲ್ಲಿ ಕರ್ಷತೆ ಆದ್ದರಿಂದ ಉತ್ಕರ್ಷತ್ವಂ, ಅವನಿಗೆ ಉತ್ಕರ್ಷತ್ವವನ್ನು ಹೇಳಬೇಕು. ತಜ್ಞಾನಿ ಜ್ಞಾನ ನಿತ್ಯತಾಮಾಪ್ನೋತಿ. ಹಾಗೆ ತಿಳಿದವನಿಗೆ ನಿತ್ಯದಲ್ಲಿ ಪಾಠ ಸಿಗ್ತಿರ್ತದಂತೆ, ನಿತ್ಯದಲ್ಲಿ ಜ್ಞಾನ ಸಿಗ್ತಿರ್ತದಂತೆ. ಓ, ನಮ್ಮ ತೈಜಸ್ವರೂಪಿಯಾದ ಪರಮಾತ್ಮ, ಅವನಿಗೆ ಉತ್ಕರ್ಷ ಅಂತ ಹೆಸರು, ಅವನಿಗೆ ಉಭಯ ಅಂತ ಹೆಸರು. ದೇಹಾಭಿಮಾನವನ್ನು ಬಿಡಿಸಿ ನಮ್ಮನ್ನು ನಿದ್ದೆಯೊಳಗೆ ಹಾಕ್ತಾನೆ, ಸ್ವಪ್ನ ಮಂಡಲಕ್ಕೆ ಕರ್ಕೊಂಡು ಹೋಗ್ತಾನೆ. ಆದ್ದರಿಂದ ಅವ ಉತ್ಕರ್ಷ ಅಂತ ಹೆಸರು. ಆಮೇಲೆ ಉಭಯ ಸ್ವಪ್ನದ ಪದಾರ್ಥಗಳನ್ನು ಭೋಗ ಮಾಡಿಸ್ತಾನೆ, ನಿದ್ರೆಯನ್ನು ಕೊಡ್ತಾನೆ. ಅದರಿಂದ ಅವ ಅಂತ ತಿಳ್ಕೊಂಡವನಿಗೆ ನಿತ್ಯದಲ್ಲಿ ಪಾಠ ಪ್ರವಚನವನ್ನು ಕೇಳುವ ಭಾಗ್ಯ ಸಿಗುತ್ತದೆ. ಅಲ್ಲಪ್ಪ, ಹೀಗೆ ಉಪಾಸನೆ ಮಾಡಿದವನು ಆಪ್ನೋತಿ ದೇಹಾದುತ್ಕೃಷ್ಯ ಸ್ವಾತ್ಮಾನಂ ಸರ್ವಮೋಕ್ಷಿಣ ಮಧ್ಯಸ್ಥಸ್ಸ ಭವೇತ್. ದೇಹಾದು ಉತ್ಕೃಷ್ಯ ಸ್ವಾತ್ಮಾನಂ ಮೋಕ್ಷಮಾಪ್ನೋತಿ. ತನ್ನನ್ನು ತಾನು ದೇಹದಿಂದ ಮೇಲೆತ್ತಿ, ಯಾಕೆ ಉತ್ಕರ್ಷ ಆಗಬೇಕಲ್ಲ, ಉತ್ಥಾಪ್ಯ ಕರ್ಷತಿ, ದೇಹದಿಂದ ಹೊರಬಂದು ಮೋಕ್ಷವನ್ನು ಹೊಂತಾನೆ. ಆಪ್ನೋತಿ ಹೊಂದುತ್ತಾನೆ, ದೇಹಾತ ದೇಹದಿಂದ, ಉತ್ಕರ್ಷ್ಯ ಸ್ವಾತ್ಮಾನಂ ತನ್ನನ್ನು ಎತ್ತಿ, ಸರ್ವಮೋಕ್ಷಿಣ ಮಧ್ಯಸ್ಥ ಭವೇತ್ ಎಲ್ಲ ಮೋಕ್ಷಗಳ ಮಧ್ಯಸ್ಥನಾಗುತ್ತಾನೆ. ಸಮಾನಃ ಭವತಿ ಎಂಬುದು ವ್ಯಾಖ್ಯಾನ. ಯಾಕಲ್ರಿ ಎಲ್ಲರ ಮಧ್ಯೊಳಗೆ ಇವನು ಕರ್ಕೊಂಡ್ರೆ ಹೆಂಗೆ ಅಂದ್ರೆ ಸ್ನೇಹ ದೋಷಾಭಾವಾಚ ಸರ್ವಶಃ. ಎಲ್ಲರಿಗೂ ಇವನ ಮೇಲೆ ಸ್ನೇಹ ಅದ, ಇವನಲ್ಲಿ ದೋಷ ಇಲ್ಲ. ಅಂದಮೇಲೆ ಮುಕ್ತಿಯಲ್ಲಿ ಇದ್ದವರೆಲ್ಲರೂ ಕೂಡ ಇವನನ್ನು ಕರ್ಕೊಂಡ್ರು. ಸ್ವಾತ್ಮನಿ ಅಂತರ್ಗಮಯತಿ ಮಾನಂ ಅಂತರ್ಗತಿ ಸ್ಮೃತ. ತನ್ನೊಳಗೆ ಎಲ್ಲರನ್ನ ತಗೋತಾರ ಅಂತ ಅನ್ನೋದಕ್ಕೆ ಅಂತರ್ಗಮನವನ್ನು ಮಾನ ಅಂತ ಕರೆದಾರೆ. ಜೀವಂ ಅಂತರ್ಗತಂ ಕೃತ್ವ, ಜೀವನನ್ನು ಅಂತರ್ಗತ ತನ್ನ ಒಳಗೆ ಮಾಡಿಕೊಂಡು ತಜ್ಞಾನ ಲಯಕೃತ್ಯದ ಅವನ ಬಾಹ್ಯಜ್ಞಾನವನ್ನು ಲಯ ಮಾಡ್ತಾನೆ ಅನ್ನೋದಕ್ಕೆ ಪ್ರಾಜ್ಞ ಮಾನಂ ಅಪೀತಿಶ್ಚ ತಜ್ಞೋಪ್ಯೇವ ವಿಮುಕ್ತಿಗ. ಪ್ರಾಜ್ಞನಿಗೆ ಮ ಅಂತ ಹೆಸರು. ತಜ್ಞೋಪಿ ಅವನು ತಿಳ್ಕೊಂಡವನಿಗೂ ಕೂಡ ಮಾನ ಅಪೀತಿ ಆಗ್ತದೆ. ವಿಮುಕ್ತಿಗ ಮೋಕ್ಷದಲ್ಲಿ ಏನಾಗ್ತದಪ್ಪ, ಅವ ಎಲ್ಲರನ್ನ ತನ್ನೊಳಗೆ ತಗೋತಾನೆ, ದುಃಖಾದಿಗಳ ಅನಿಷ್ಟವನ್ನು ಪರಿಹಾರ ಮಾಡ್ಕೋತಾನೆ. ವ್ಯಾಪ್ಯ ಅಂತರ್ಗಮಯೇತ್ ಸರ್ವಂ ದುಃಖಾದ್ಯಂಚ ವಿಲಾಪಯೇತ್. ಸರ್ವಂ ವ್ಯಾಪ್ಯ ಎಲ್ಲವನ್ನ ವ್ಯಾಪಿಸಿಕೊಳ್ಳುತ್ತಾನೆ. ಎಲ್ಲವನ್ನ ವ್ಯಾಪಿಸಿದ್ರಿಂದ ಎಲ್ಲವೂ ಅವನ ಒಳಗೆ ಬರ್ತದೆ. ಮತ್ತು ದುಃಖಾದ್ಯಂ ಸರ್ವಂ ವಿಲಾಪಯೇತ್ ಎಲ್ಲ ದುಃಖಾದಿಗಳನ್ನು ಕಳ್ಕೋತಾನೆ. ಸರಿ ಹೋಗ್ತೀನಪ್ಪ. ಅಲ್ರಿ ಪ್ರಶ್ನೆ, ಅಣೂನಾಮಪಿ ಜೀವಾನಾಂ, ಜೀವರುಗಳಂತರೂ ಅಣುನೇ. ಅಣುವಾದ ಜೀವಿನ ಹೊಟ್ಟೆಯೊಳಗೆ ಏನೇನು ಹೋಗ್ಬೇಕು ಮತ್ತಿನ್ನ ಅಂದ್ರೆ ಪ್ರಕಾಶೋ ವ್ಯಾಪಕ ಹೋಗ್ತದೆ, ಪ್ರಕಾಶ ವ್ಯಾಪ್ತವಾಗಿರ್ತದೆ. ದೇವಾನಾಂ ಯಥಾಕ್ರಮಂ ಅಂಡಮಾತ್ರೇ ಬಹಿಶ್ಚಾಪಿ. ಆ ದೇವತೆಗಳದ್ದಂತರೂ ಆಶ್ಚರ್ಯ. ನಮ್ಮಂತಹ ಸಾಮಾನ್ಯ ರಾಶಿಗಳದ್ದು ಬ್ರಹ್ಮಾಂಡದೊಳಗೆ ಒಂದಿಷ್ಟಿಷ್ಟರವರೆಗೆ ಹೋಗಿರ್ತದೆ. ದೇವತೆಗಳದ್ದು ಬ್ರಹ್ಮಾಂಡದ ಒಳಗೂ ಹೊರಗೂ ವ್ಯಾಪ್ತಿ ಇರ್ತದಂತ ದೇಹದ್ದು ಪ್ರಕಾಶ. ಏನು ಆಶ್ಚರ್ಯ ಅಲ್ಲ? ಒಬ್ಬ ದೇವತೆಯ ದೇಹದಿಂದ ಹೊರಟ ಪ್ರಕಾಶ ಬ್ರಹ್ಮಾಂಡದ ಒಳಗೆ ಬ್ರಹ್ಮಾಂಡದ ಹೊರಗೆ ತುಂಬ್ಕೋತದಂತ. ಹೆಂಗೆ ಬೆಳಕಿರ್ಬೇಡ್ರಿ ಅವತ್ತು. ಸಾಕ್ಷಾತ್ ದೇವ್ರದ್ದು ಹೇಗಿರ್ಬೋದು, ದೇವ್ರದು ನಿಜ ರುಚಿನಿಕರ ವ್ಯಾಪ್ತ ಲೋಕಾವಕಾಶ. ಹೌದಲ್ಲೋ? ವಾಯುಸ್ತುತಿ ಒಳಗೆ ಏನು ಹೇಳಿದವರು? ನಿಜ ರುಚಿನಿಕರೋ ವ್ಯಾಪ್ತ ಲೋಕಾವಕಾಶ. ಉದ್ಯತ್ ವಿದ್ಯುತ್ ಪ್ರಚಂಡಾಂ ನಿಜ ರುಚಿನಿಕರ ವ್ಯಾಪ್ತ ಲೋಕಾವಕಾಶ. ನಿಜ ರುಚಿನಿಕರ ತನ್ನ ಪ್ರಕಾಶದಿಂದ ಇಡೀ ಅಲ್ಲೋ ಆಕಾಶವನ್ನು ವ್ಯಾಪಿಸಿಕೊಂಡಿದ್ರಂತ ಪ್ರಾಣದೇವರು. ಇಲ್ಲಿ ಬಂತು ನೋಡಿ ಪ್ರಮಾಣ, ತಿಳಿತಿಲ್ಲೋ? ಅಂಡಮಾತ್ರೇ ಬಹಿಶ್ಚಾಪಿ ದೇವತಾನಾಂ ಯಥಾಕ್ರಮಂ ಅಥೋ ಅಂತರ್ಗಮನಂ ಮುಕ್ತೋ. ಆದ್ದರಿಂದ ಜೀವನ ಸ್ವರೂಪವು ಪ್ರಕಾಶಮಾನವಾದ್ದರಿಂದ ಮುಕ್ತಿಯಲ್ಲಿ ಜೀವನಲ್ಲೂ ಜಗತ್ತಿರ್ತದೆ. ಸಣ್ಣ ಅವ್ರಿಗಿಂತ ಸಣ್ಣ ಪುಟ್ಟವರೆಲ್ಲ ಅವರೊಳಗಿರ್ತಾರೆ ಅಷ್ಟೇ. ಭವೇತಿಥಿ ಬ್ರಹ್ಮತರ್ಕೇ. ತಿಳಿತೀನಪ್ಪ ಇಲ್ಲೋ? ಮೊನ್ನೆ ಪ್ರಶ್ನೆ ಮಾಡಿದಾಗ ವ್ಯಾಪ್ತ ಅಂತಂದು ಹೆಂಗೆ ಅರ್ಥ ಮಾಡ್ಬೋದು? ಅವಾಗ ಮಣ್ಣು ಕಣಕಣಗಳಲ್ಲೂ ಇದ್ದಾರ, ಸಮಗ್ರವಾದ ಭಂಡಾರದೊಳಗೆ ಇದ್ದಾರ, ಪ್ರಕಾಶ ಉತ್ತರಿಸಿ ಪ್ರಕಾಶ ರೂಪದಿಂದ ಇರ್ಬೋದು. ಹಂಗೇನ ಅಲ್ಲ, ಅವ್ರ ದೇಹನೂ ವ್ಯಾಪ್ತದ. ಮತ್ತೆ ವ್ಯಾಪ್ತ ಅಂದ್ರೆ ಹಿಂಗೆ ಪ್ರಕಾಶ ಇಲ್ಲ, ಇದ್ದಲ್ಲೇ ಸ್ವರೂಪ ಅನ್ನೋದ ಜೀವಸ್ವರೂಪ ದೇವತಾ ದೇಹ ವ್ಯಾಪ್ತ ಆಗ್ತದೆ, ಅದಕ್ಕೇನು ಸಮಸ್ಯೆ ಇಲ್ಲ. ವಾಯುದೇವರ ದೇಹ ವ್ಯಾಪ್ತ ಆಗ್ಬೋದು, ಅದಕ್ಕೇನು ಸಮಸ್ಯೆ ಇಲ್ಲ. ಕಣಕಣಗಳಲ್ಲಿ ಇರಬಹುದು, ಒಂದೇ ವ್ಯಾಪಿಸಿಕೊಂಡು ಇರಬಹುದು. ಇಲ್ಲಿ ಹೇಳಿದ್ರೆ ಸ್ವರೂಪದ ವಿಷಯ ಹೇಳಿರ್ತೀವಿ. ಮುಂದೋಗೋಣ. ಅತ್ರ ಏತೆ ಶ್ಲೋಕ ಭವಂತಿ. ಈ ವಿಷಯದಲ್ಲಿ ಬ್ರಹ್ಮದೇವರು ಕಂಡುಕೊಂಡ ಶ್ಲೋಕಗಳು ಉಂಟು.
ವಿಶ್ವಸ್ಯ ಅತ್ವ ವಿವಕ್ಷಾಯಾಮಾದಿ ಸಾಮಾನ್ಯಮುತ್ಕಟಂ ಮಾತ್ರಾ ಸಂಪ್ರತಿಪತ್ತೌ ಸ್ಯಾದಾಪ್ತಿ ಸಾಮಾನ್ಯಮೇವ ಚ. ಬೇರೆ ಏನೂ ವಿಷಯ ಇಲ್ಲ. ಹಿಂದೆ ಹೇಳಿದ್ದೇ ಬ್ರಹ್ಮದೇವರು ಕಂಡದ್ದದ, ಅದನ್ನು ಮಾತ್ರ ಅನುವಾದ ಮಾಡಿಬಿಟ್ರೆ ಮುಗಿದೋಯ್ತು, ಕೆಲಸನೇ ಮುಗಿದೋಯ್ತು. ಏನ್ರಿ, ವರುಣದೇವರು ಕಂಡುಕೊಂಡ ಈ ವಿಷಯದಲ್ಲಿ ಅಂದ್ರೆ ಅಕಾರ ಉಕಾರ ಮಕಾರಗಳಿಗೆ ವಿಶ್ವತೈಜಸ ಪ್ರಾಜ್ಞರು, ಅದಕ್ಕೆ ಫಲ ಏನದ ಎಂಬುದಕ್ಕೆ ಬ್ರಹ್ಮದೇವರ ವಾಕ್ಯಗಳು. ವಿಶ್ವಸ್ಯ ವಿಷ್ಣು ಪರಮಾತ್ಮನಿಗೆ ಅತ್ವವಿವಕ್ಷಾಯಾಮ ಅಕಾರದಿಂದ ಕರೆಸಿಕೊಳ್ಳಲ್ಪಡ್ತಾನಂತಂದ್ರೆ ಅದಕ್ಕೆ ಬರೀತಾರೆ ಏನಪ್ಪ, ಆದಿ ಸಾಮಾನ್ಯಂ ಉತ್ಕಟಂ. ಆದಿ ಸಾಮಾನ್ಯ ಬರ್ತದೆ, ಅವನೆಲ್ಲರಿಗಿಂತಲೂ ಮೊದಲಾಗ್ತಾನ ಇತ್ಯಾದಿಗಳೆಲ್ಲ ಆಗ್ತಾನ ಅಂತ ತಿಳ್ಕೊಂಡು ಹೇಳಿದರು. ಮಾತ್ರ ಸಂಪ್ರತಿಪತ್ತವು ಅಂತ ಅನ್ನೋ ಶಬ್ದಕ್ಕೆ ಅರ್ಥ ಏನಪ್ಪ? ಅಂಶ ಅಲ್ಲ. ಮಾತ್ರ ಸಂಪ್ರತಿಪತ್ತವು ಅಂದ್ರೆ ಅಂಶಧ್ಯಾನ ಅಂತ ಅರ್ಥ. ಆಪ್ತಿ ಸಾಮಾನ್ಯಮೇವಚ, ಎಲ್ಲ ಪದಾರ್ಥಗಳನ್ನು ಹೊಂತಾನ. ಆದಿಮತ್ವಂ ವಿಶ್ವಸ್ಯ ವಿದ್ಯತೆ ಅಲ್ರಿ. ಮತ್ತು ಉಪಾಸನೆ ಈಗ ಮಾತ್ರ ಸಂಪ್ರತಿಪತ್ತಿ ಅಂದರೆ ಆ ಅಂಶವನ್ನು ಧ್ಯಾನ ಮಾಡಿದಾಗ. ಯಾರ ಅಂಶವನ್ನು ಧ್ಯಾನ ಮಾಡಿದರೆ? ಅಕಾರಕ್ಕೆ ವಿಶ್ವನು ನಿಯಾಮಕನಾಗಿದ್ದಾನೆ ಎಂದು ಧ್ಯಾನ ಮಾಡಿದರೆ ಅವ ಹೆಂಗೆ ಅವ ಆದಿಮಾನ ಆಗ್ತಾನೆ, ಹಂಗೆ ನಾನು ಆದಿಮಾನ ಆಗ್ತೀನಿ. ಅವ ಹೆಂಗೆ ಎಲ್ಲ ಪದಾರ್ಥ ಹೊಂತಾನೆ, ನಾ ಎಲ್ಲ ಪದಾರ್ಥ ಹೊಂತೀನಿ ಅಂತೀನಿ. ಇದು ಹೆಂಗೆ ಸಾಧ್ಯದ ಅಂದರೆ ತಮ್ ಯಥಾ ಉಪಾಸತೆ ತಥೈವ ಭವತಿ ಅಂತ ನಾವು ಒಂದು ಶ್ರುತಿ ಏನು ಮಾಡ್ತದೆ ಅಂದರೆ, ಭಗವಂತನನ್ನು ನಾವು ಯಾವ ಅಂಶದಲ್ಲಿ ಉಪಾಸನೆ ಮಾಡುತ್ತೇವೋ ಅದೇ ಅಂಶದಲ್ಲಿ ನಮಗೂ ಕೂಡ ಏನಾಗ್ತದೆ ಅಂತ ಕೇಳಿದರೆ ಫಲ ಸಿಗ್ತದೆ. ಹೌದು, ಅರ್ಥ ಆಯ್ತಾನಪ್ಪ? ಆದ್ದರಿಂದ ಮುಂದೆ 5ನೇ ಮಂತ್ರ ಅವನೇನಪ್ಪ ವಿಷಯ ಅಷ್ಟ ಅದ, ಬೇರೆ ಏನಿಲ್ಲ. ತೈಜಸಸ್ಯ ಉತ್ವ ವಿಜ್ಞಾನೇ ಉತ್ಕರ್ಷೋ ದೃಶ್ಯತೆ ಸ್ಫುಟಂ ಮಾತ್ರ ಸಂಪ್ರತಿಪತ್ತೌ ಸ್ಯಾದುಭಯತ್ವಂ ತಥಾವಿಧಂ. ತೈಜಸನು ಉಕಾರಕ್ಕೆ ನಿಯಾಮಕನಾಗಿದ್ದಾನೆ ಎಂದು ತಿಳಿದರೆ ಉತ್ಕರ್ಷವಾಗುತ್ತದೆ, ಸ್ಪಷ್ಟವಾಗಿ ಕಾಣ್ತದೆ ಅವನಿಗೆ ಉತ್ಕರ್ಷ ಆಗ್ಯದ ಎಂಬುದು. ಮಾತ್ರ ಸಂಪ್ರತಿಪತ್ತೌ ಅಂಶಧ್ಯಾನ ಮಾಡಿದರೆ ಉಭಯತ್ವಂ ತಥಾವಿಧಂ, ಅವನಿಗೆ ಉಭಯತ್ವ ಬರ್ತದೆ. ಏನು ಉಭಯತ್ವ ಬರ್ತದೆ ಗೊತ್ತಲ್ಲ, ಹಿಂದೆ ಹೇಳ್ಯಾರಲ್ಲ, ಮೊದಲನೇದ್ದು ಎಲ್ಲರನ್ನ ತನ್ನ ಒಳಗೆ ಹಾಕೋತಾನೆ, ತಾನು ಅನಿಷ್ಟಗಳಿಂದ ಉತ್ಕರ್ಷ ಪಡಿತಾನೆ ಅಂತದ. ಹಂಗ ಏನು ತೈಜಸಸ್ಯ ಉತ್ವ ವಿಜ್ಞಾನಿ, ಉತ್ವವನ್ನು ತಿಳಿದ್ರೆ ತೈಜಸನು ಉಕಾರಕ್ಕೆ ನಿಯಾಮಕನಾಗಿದ್ದಾನೆ ಎಂದು ತಿಳಿದರೆ ಅಂತ ಅರ್ಥ. ಮಕಾರ ಭಾವೆ ಪ್ರಾಜ್ಞಸ್ಯ ಮಾನಸಾಮಾನ್ಯ ಉತ್ಕಟಂ, ಎಲ್ಲ ಕಡೆಗೂ ಉತ್ಕಟ ಸ್ಫುಟ ಅಂದ್ರೆ ಸ್ಪಷ್ಟವಾಗಿ ಅಂತ ಅರ್ಥ. ಅದಕ್ಕೆ ಮಕಾರಕ್ಕೆ ಮಕಾರ ಭಾವೆ, ಮಕಾರ ಎಂಬ ಅಕ್ಷರದಿಂದ ಪ್ರಾಜ್ಞನು ಕರೆಸಿಕೊಳ್ತಾನ ಅಂತ ತಿಳ್ಕೊಂಡ್ರೆ ಮಾನಸಾಮಾನ್ಯಂ ಏನೋ ಸರ್ವಾಂತರ್ಭಾವ ರೂಪ ಸಾಮಾನ್ಯ, ಎಲ್ಲರನ್ನ ಅಂತರ್ಭಾವ ಮಾಡಿಕೊಳ್ಳುವಂತಹ ಸಾಮಾನ್ಯ ಉಂಟು. ಮಾತ್ರ ಸಂಪ್ರತಿಪತ್ತೌತು ಲಯ ಸಾಮಾನ್ಯಮೇವಚ, ಅದೇ ರೀತಿಯಾಗಿ ಲಯ ಸಾಮಾನ್ಯವನ್ನು ಮಾಡಿಕೊಳ್ತಾನ ಅಂತ ತಿಳ್ಕೊಳ್ಬಹುದು. ಅಂದ್ರೆ ದುಃಖಾದಿಗಳನ್ನೆಲ್ಲವನ್ನ ಲಯ ಮಾಡಿಕೊಳ್ತಾನೆ. ತಿಳಿತಾನಪ್ಪ? ಭಾಷ್ಯದೇನಿಲ್ರ ಇಲ್ಲೇ ಅದನ್ನ ಭಾಷ್ಯ ಅದಕ್ಕೆ ಅಂದ್ರ ಸರಿ. ತ್ರಿಷುಧಾಮಸು ಯತ್ತುಲ್ಯಂ ಸಾಮಾನ್ಯಂ ವೇತ್ತಿ ನಿಶ್ಚಯಂ ಯಃ ಪೂಜ್ಯ ಸರ್ವಭೂತಾನಾಂ ವಂದ್ಯಶ್ಚೈವ ಮಹಾಮುನಿ. ಈಗ ಇದರ ಬಗ್ಗೆ ನಮಗೆ ಆಸಕ್ತಿ ಹುಟ್ಟಬೇಕು. ಇದರ ಬಗ್ಗೆ ಇದನ್ನು ತಿಳ್ಕೊಳ್ಳೋದ್ರ ಬಗ್ಗೆ ನಮಗೆ ಆಸಕ್ತಿ ಹುಟ್ಟಬೇಕು. ಹೌದಾ, ಇಷ್ಟೆಲ್ಲ ಇದ್ಮೇಲೆ ನಾವು ತಿಳ್ಕೊಬೇಕು ಅಂತ ಆಸಕ್ತಿ ಹುಟ್ಟಬೇಕು. ಈಗ ಅಂದರೆ ಪಾಠ ಓದ್ಲಿಕ್ಕೆ ನಮಗೆ ಆಸಕ್ತಿ ಬರಬೇಕು. ಅದಕ್ಕೆ ವೇದ ಏನು ಮಾಡ್ತು ಅಂದರೆ, ನೋಡು ನೀ ಪಾಠಕ್ಕೆ ಬರಬೇಡ, ಹಿಂಗೆ ಪಾಠ ಓದಿ ತಿಳ್ಕೊಂಡಾನ ಅಂತಿದ್ದಾನಲ್ಲ ಅವನಿಗೊಂದ್ಸಲ ನಮಸ್ಕಾರ ಕೊಡು ಸಾಕು, ನಿನಗೂ ಪುಣ್ಯ ಬರ್ತದೆ ಅಂತ ಹೇಳ್ಬಿಟ್ರು. ನೀ ತಿಳ್ಕೊಳಕ್ ಹೋಗ್ಬೇಡ, ತಿಳ್ಕೊಂಡವಂಗ ಹಿಂಗೆ ಫಲ ಆಗ್ತದ ಅಂತ ನೀ ತಿಳ್ಕೊಬರೇ ಸಾಕು, ನಿನಗೂ ಫಲ ಆಗ್ಬಿಡ್ತದೆ. ಏನಾಯ್ತು ಈಗ? ಇಂಟ್ರೆಸ್ಟ್ ಕ್ರಿಯೇಟ್ ಆಯ್ತು. ಓ ಇಷ್ಟದನ ಯಾಕಂದ್ರೆ ನಾನು ಒಂಚೂರು ಓದ್ತೀನಿ ಬಿಡಪ್ಪ ಅಂತ ಬರ್ತಾನವ. ತ್ರಿಸುಧಾಮಸು, 3 ಧಾಮಗಳಲ್ಲಿ, ಅಕ್ಷಿ ಕಂಠ ಹೃದಯವೆಂಬ 3 ಧಾಮಗಳಲ್ಲಿ, ಧಾಮಸು ತುಲ್ಯಂ ಸಾಮಾನ್ಯಂ ವೇತ್ತಿ, ತುಲ್ಯಂ ಸಾಮಾನ್ಯಂ ವೇತ್ತಿ, ವಿಶ್ವ ತೈಜಸ ಪ್ರಾಜ್ಞರು ಸದೃಶರಾಗ್ಯಾರ, ಆದಿಮತ್ವಾದಿಗಳವರಿಗೆ ಸಾಮಾನ್ಯವಾಗ್ತಾವ ಅಂಥೇಳಿ ನಿಶ್ಚಿತವಾಗಿ ತಿಳಿದುಕೊಳ್ತಾನೋ ಸಹ ಸರ್ವಭೂತಾನಾಂ ವಂದ್ಯ ಪೂಜ್ಯಶ್ಚೈವ ಮಹಾಮುನಿ. ತಿಳಿತೀನಪ್ಪ? ಅವನೇನಾಗ್ತಾನ? ಸರ್ವಭೂತಗಳಿಂದ ವಂದ್ಯನು ಪೂಜ್ಯನು ಆಗುತ್ತಾನೆ. ಯಹ ವೇತ್ತಿ ಸಾಮಾನ್ಯಂ ವೇತ್ತಿ ಸಹ ಸರ್ವಭೂತಾನಾಂ ಪೂಜ್ಯ ವಂದ್ಯಶ್ಚೈವ ಭವತಿ ಮಹಾಮುನಿ. ತಿಳಿತಾನಪ್ಪ?
ಎಂತ್ರಿಲ್ಲ ಸಾಮಾನ್ಯ ವ್ಯಕ್ತಿ ಅಂತಂದ್ರೆ ಅಲ್ಲೋ ಆದಿಮತ್ವ ಆಮೇಲೆ ಉತ್ಕರ್ಷ ಇವೆಲ್ಲವೂ ಅವರಲ್ಲಿ ಸಾಮಾನ್ಯವಾಗಿವೆ. ಮೂರರಲ್ಲೂ ಅವ ಇವು. ಆಯಾ ರೂಪದಿಂದ ಹೇಳ್ತಾನ ಅಂತ ಯಾರು ತಿಳ್ಕೋತಾನೋ ಅಂಥವನನ್ನ ಯಾರು ತಿಳ್ಕೋತಾರೋ ಆ ಮಹಾಮುನಿ ಎಲ್ಲರಿಂದ ಪೂಜ್ಯನಾಗ್ತಾನ, ವಂದ್ಯನಾಗ್ತಾನ. ಮಹಾಮುನಿ ಎಂಬುದು ಎರಡನೇ ವ್ಯಕ್ತಿಗೆ ಸಂಬೋಧನ, ಅಲ್ಲಲ್ಲ ಕರ್ತೃಪದನೇ ಅದು. ಮಹಾಮುನಿ ನೋಡು, 3 ಸ್ಥಳಗಳಲ್ಲಿ 3 ಭಗವದ್ ರೂಪಗಳವ, ಅವರಲ್ಲಿ ಇಂತಿಂಥ ಧರ್ಮಗಳವ, 3 ಭಗವದ್ ರೂಪಗಳು ಸಮಾನವಾಗ್ಯಾವ ಅಂತ ಒಬ್ಬ ತಿಳ್ಕೊಂಡಾನ. ಅಂಥವನನ್ನ ಒಬ್ಬ ತಿಳ್ಕೊಂಡಾನಲ್ಲ ಎಲ್ಲರಿಂದಲೂ ಪೂಜನ ವೇತ್ತಿ ಅಲ್ಲ ಹಿಂಗ ಸಾರಿ ಅವೇನ್ ತಿಳ್ಕೊಂಡಾನ, ಆ ತಿಳ್ಕೊಂಡ ಮಹಾಮುನಿ ಏನಿದ್ದಾನ ಅವನಿಗೆ ಎಲ್ಲರೂ ಪೂಜೆ ಮಾಡ್ತಾರೆ, ಗೌರವ ಮಾಡ್ತಾರೆ. ತಿಳಿದಿಲ್ಲೋ? ಹಿಂಗ್ ತಿಳ್ಕೊಂಡವನೇ ಮಹಾಮುನಿ. ಎಲ್ಲರೂ ಪೂಜೆ ಮಾಡ್ತಾರೆ ಅಂತ ತಿಳ್ಕೊಳ್ರಿ. ಇನ್ನ ಈಗ ವಿಶ್ವಾದಿ ರೂಪ ಉಪಾಸಕರಿಗೆ ಎಲ್ಲ ಕಾಮ ಫಲವನ್ನ ಹೇಳಿ ಈಗೊಂದು ಹೇಳ್ತಾರೆ, ಆ ವಿಶ್ವಾದಿ ರೂಪಗಳೇ ಪ್ರಾಪ್ತಿ ಆಗ್ತಾವಂತ ಹಿಂಗೆ ಉಪಾಸನೆ ಮಾಡಿಬಿಟ್ರೆ ಕೊನೆಗೆ ಮೋಕ್ಷದಲ್ಲಿ ಇವೆಲ್ಲವೂ ಅವನಿಗೆ ದೊರೀತಾವ. ಶ್ರೀರಚ ತಿಳಿತೇನು? ಮೋಕ್ಷ ಮುಂದೋಗೋಣಪ್ಪ. ಅಕಾರೋ ನಯತೆ ವಿಶ್ವಂ. ಅಕಾರ ಏನ್ ಮಾಡ್ತದ ಅಂತಂದ್ರೆ ಆ ಅಕಾರ ಉಪಾಸನೆ ಮಾಡುವಂಥವನಿಗೆ ವಿಶ್ವನಾಮಕ ಪರಮಾತ್ಮ ತನ್ನನ್ನು ಕುರಿತು ಕರ್ಕೊಳ್ತಾನ. ಅವನಂತರ ಅಕಾರ ಉಪಾಸನೆಯನ್ನ ಮಾಡಿದವರಿಗೆ ವಿಶ್ವನು ತನ್ನ ಹತ್ರ ಕರ್ಕೋತಾನ. ಉಕಾರಶ್ಚಾಪಿ ತೈಜಸಂ. ಉಕಾರವನ್ನ ಮತ್ತೆ ಉಪಾಸನೆ ಮಾಡಿದವನು ಅವನನ್ನು ಹೊಂತಾನ. ಮಕಾರಶ್ಚ ಪುನಃ ಮಕಾರವನ್ನ. ಆದರೆ ನಾಮಾತ್ರೇ ವಿದ್ಯತೆ ಗತಿ. 4ನೇ ಮಾತ್ರ ಆದ ತುರಿಯನ್ನ ಭಗವಂತನನ್ನ ಹೊಂದೋದಿಲ್ಲ ಅಂತಿಲ್ಲ. ಹಿಂಗೆ ಕಟ್ಬೇಕಪ್ಪ, ಹಂಗಲ್ಲಿಲ್ಲ, ಹೊಂದಂಗಿಲ್ಲ ಅಂತಿಲ್ಲ ಅಂತ ಇಷ್ಟಂತ ಕೈ ಬಿಟ್ಬಿಟ್ರು, ಮುಗಿದೋಗ ಕೆಲಸ. ಮನೆಯೊಳಗೆ ಹೋಗ್ರಿ ಅಂತ ಅರ್ಥ ಅದಕ್ಕೆ. ಇದೊಳಪ್ಪ ತಿಳಿತಿಲ್ಲೋ? ಅಮಾತ್ರ ಅಂಶ ಅಲ್ಲ. ಈಗ ಅಕಾರ ಉಕಾರ ಮಕಾರವೆಂಬುವಂಥ ಅಂಶ ಅಲ್ಲವ, ನಾದದಿಂದ ಕರೆಸಿಕೊಳ್ಳುವುದರಿಂದ ಅಮಾತ್ರೇ ನಾವಿದ್ಯತೆ ಗತಿ ಅಂತ ಹೇಳ್ಯಾರ. ಅಲ್ಲ, ಹಿಂದಿನ ಶ್ಲೋಕ ಸರಿ ಅರ್ಥ ಇದಿಲ್ಲ. ಇನ್ನು ಪ್ರತಿ ದಿವಸಂ ವಿಭಾಗ ಏಕೀಭಾವ. ಹೆಂಗಂದ್ರೆ ನಾ ಮಾತ್ರ ಹೇಳ್ತೇವೆ ಬರ್ತದೆ. ಪ್ರತಿ ದಿವಸಂ ವಿಭಾಗ ಏಕೀಭಾವಶ್ಚ ವಿದ್ಯತೆ ವಿಶ್ವಾದೀನಾಂ ತುರಿಯಸ್ಯ ತನ್ನ ವಿದ್ಯತೆ ಇತಿ ಅಮಾತ್ರ. ಪ್ರತಿ ದಿವಸದಲ್ಲಿ ವಿಶ್ವದ ಯಸಪ್ರಾಜ್ಞರು ಒಬ್ರಿಗೊಬ್ರು ಬಿಡ್ಕೋತಾರೆ. ತುರಿಯನಿಗೆ ಇದು ಇಲ್ಲ, ಆದ್ರಿಂದ ಅಮಾತ್ರ. ವಿಶ್ವಾದೀನಾಂ ವ್ಯವಹಾರ ಕಾರಣತ್ವಂ ವಿದ್ಯತೆ ತುರಿಯಸ್ಯ ನ ತನ್ನ ವಿದ್ಯತೆ ಇತ್ಯತೋ ಗಮ್ಯತ್ವಪಿ ನಾಸ್ತಿ ಇತ್ಯಾಶಂಕಾಂ ನಿವಾರಯತಿ ಅಗತಿರ್ನ ವಿದ್ಯತೆ. ವಿಶ್ವತೈಸ ಪ್ರಾಜ್ಞರು ವ್ಯವಹಾರ ಕಾರಣತ್ವದವರಿಗೆ ಅವರು ಲೋಕದಲ್ಲಿ ಇರ್ತಾರೆ. ಏನಪ್ಪ, ಲೋಕದಲ್ಲಿ ನಮಗೆ ಅವರಲ್ಲಿ ವ್ಯವಹಾರದ ಪ್ರವೇಶ ಆಗ್ತದೆ. ಆದ್ರೆ ತುರಿಯ ನಾಮಕ ಪರಮಾತ್ಮನಿಗೆ ಲೋಕ ವ್ಯವಹಾರದಲ್ಲಿ ಇಲ್ಲ. ಮೋಕ್ಷದ ಮಾತ್ರ ಡಿಪಾರ್ಟ್ಮೆಂಟ್. ಅದಕ್ಕೆ ನಾವಿದ್ಯತೆ ಗತಿ ಅಂತ ಹಿಂಗೆ ಉಲ್ಟಾ ಮಾಡಿ ಹೇಳ. ಆ ತುರಿಯ ನಾಮಕ ಪರಮಾತ್ಮನಿಗೆ ಸಂಸಾರದಲ್ಲಿ ಗತಿ ಇಲ್ಲ, ಮೋಕ್ಷದಲ್ಲಿ ಅದ ಅನ್ನೋದಕ್ಕೆ ಗತಿ ಇಲ್ಲ ಅಂತಿಲ್ಲ, ಅಲ್ಲದ ಅಂತ ಹಿಂಗೆ ಮಾಡಿಬಿಟ್ರೆ ಅಷ್ಟೇ. ಆತ್ಮಾನಂ ಸಂವಿಶತಿ ಇತಿ ಗತಿವಚನಾತ್. ಯಾಕಂದ್ರೆ ಮುಂದೆ ಹೇಳೋರಿದ್ದಾರೆ, ತನ್ನಲ್ಲಿ ಅವನು ಪ್ರವೇಶ ಮಾಡಿಸಿಕೊಳ್ತಾನಂತ ಮುಂದೆ ಹೇಳೋರಿದ್ದಾರೆ. ಆದಿಮತ್ವೇನ ಸಾಮಾನ್ಯಂ ಉಪಾಸ್ಯೇನ ಭವೇದಿತಿ ಉಪಾಸಕಸ್ಯ ಸಂಜಾನನ್ ಸರ್ವಬಂಧೋ ಭವೇತ್ ಪುಮಾನ್. ನೋಡು, ಅದು ಈಗ ಇಲ್ವಂತದಕ್ಕೆ ಅಂದೆ ಎಲ್ಲೆಲ್ಲ ಹೋಯ್ತು ಅಂತೇಳಿ. ಆ ಉಪಾಸನ ಮಾಡುವಂಥವನಿಗೆ ಆದಿಮತ್ವೇನ ಸಾಮಾನ್ಯಂ ಉಪಾಸಕಸ್ಯ ಭವೇತ್. ಉಪಾಸ್ಯನಾದವನು ವಿಶ್ವತಯಸ ಪ್ರಾಜ್ಞೆ ಭಗವದ್ ರೂಪಗಳು. ಉಪಾಸಕನಾದವನು ನಾವು. ನಮಗೆ ಆ ಭಗವಂತನಿಗೆ ಹೆಂಗ ಆದಿಮತ್ವ ಉತ್ಕರ್ಷತ್ವ ಮಿತಿತ್ವ ಅದರ ಸಾದೃಶ್ಯ ಬರ್ತದಂತ ಸಂಜಾನನ್ ಇನ್ನೊಬ್ಬ ತಿಳ್ಕೊಂಡ್ರೆ ಸರ್ವಬಂಧ್ಯೋ ಭವೇತ್ ಪುಮಾನ್. ಅವ ಸರ್ವಬಂಧ್ಯನಾಗುತ್ತಾನೆ ಅಂತ ಇಲ್ಲದ. ಅದಕ್ಕೆ ಅಲ್ಲಿದ್ದು ಇಲ್ಲಿ ನನಗೆ ಹೆಂಗೆ ತಲೆ ಬಂತು ಅಂತ ಅದಕ್ಕೆ ನಾನು ಶ್ಲೋಕ ಅರ್ಥ ಆಯ್ತಿಲ್ಲ ಮತ್ತೊಂದು ಸರಿ ಕೇಳಿದೆ. ಹಿಂಗೆ ತಿಳಿತಿಲಿ ಹೇಳಿದ್ದೇನಂತ. ಉಪಾಸ್ಯನಾದ ಭಗವಂತನ ಜೊತೆಗೆ ಆದಿಮತ್ವೇನ ಸಾಮಾನ್ಯಂ ಉಪಾಸಕಸ್ಯ ಸಂಜಾನನ್.
ಉಪಾಸಕನಿಗೆ ಈ ಎಲ್ಲ ಫಲ ಬರುತ್ತದೆ ಅಂತ ತಿಳಿದರೆ ನಾನು ಉಪಾಸಕನಿಗೆ ಹೌದು, ಅದಕ್ಕೆ ಉಪಾಸಕಸ್ಯ ಭವತೀತಿ ಸಂಜಾನನ್ ಭವೇದಿತಿ ಸಂಜಾನನ್ ಅವ ತಿಳ್ಕೊಂಡವ ಸರ್ವವಂದ್ಯೋ ಭವೇತ್ ಪುಮಾನ್. ಅರ್ಥ ಆಯ್ತಾ? ನೀವು ಪಾಠಕ್ಕೆ ಹೋದ್ರೆ ನೀವೆಲ್ಲ ಪಂಡಿತರಾಗ್ತೀರಿ ಅಂತ ತಿಳ್ಕೊಂಡು ಹೊಸ ಪಂಡಿತ ಆಗ್ಬಿಟ್ನಂತ. ಅದಕ್ಕೆ ಹಂಗೆ ಸರ್ವಂದ್ಯೋ ಭವೇತ್ ಪುಮಾನ್. ಈಗ ಅರ್ಥ ಆಯ್ತೇನಪ್ಪ? ಅಲ್ಲಿ ಬರೀ ಇಷ್ಟ ಅದ ತಿಳ್ಕೊಂಡವ ಪೂಜ್ಯನಾಗ್ತಾನಂತ. ಆ ಪೂಜ್ಯನಾದವ್ ತಿಳ್ಕೊಂಡವ ಪೂಜ್ಯ ಆಗ್ತಾನ ಅಂತ ಇಲ್ಲಿ ಭಾಷೆದೊಳಗೆ. ಇನ್ನು ಸಾಮಾನ್ಯ ತ್ರಯಮಪ್ಪೇತತ ತುಲ್ಯಂ ಮುಕ್ತಿಗತತ್ವತಃ. ಇವೇನವಲ್ಲ, ಈ ಮೂರೂ ರೂಪಗಳು ಉಪಾಸನೆಯಿಂದ ಮೂರು ವಿಧವಾದ ಸಾಮಾನ್ಯವು ಮೋಕ್ಷದಲ್ಲಿ ಸಿಗ್ತದೆ. ಅಮಾತ್ರತ್ವಂ ತುರೀಯಸ್ಯ ತ್ವವಿಭಾಗ ದಿನೇ ದಿನೇ. ಇವ ಅಮಾತ್ರ ಯಾಕೆ ನಿತ್ಯದಲ್ಲೇನು ವಿಭಾಗಗೊಳ್ಳಂಗಿಲ್ಲ. ತುರ್ಯ ಜಾಗೃತಾದೇಹೇ ಅಕರ್ತಾಪಿ ಗಮ್ಯೋಸೋ ಜ್ಞಾನ ಭವೇತ್. ಇವ ಆ್ಯಕ್ಚುಲಿ ಜಾಗೃತಾದಿಗಳ ಅವಸ್ಥೆಯನ್ನೇನು ಉಂಟು ಮಾಡೋದಿಲ್ಲ ತುರ್ಯನಾಮ ಪರಮಾತ್ಮ ಮೋಕ್ಷದಲ್ಲಿ. ಆದರೂ ಜ್ಞಾನಿಗಳಿಂದ ಗಮ್ಯನಾಗಿದ್ದಾನೆ. ಇತೀಚ ಇದು ಬ್ರಹ್ಮತರ್ಕದ ವಾಕ್ಯ. ಇನ್ನು ಆತ್ಮಸಂಹಿತಾ ಗ್ರಂಥದ ವಾಕ್ಯ. ಆದಿಮತ್ವಾದಿ ಸಾಮಾನ್ಯಂ ತುಲ್ಯಂ ಮೋಕ್ಷೋಪಭೋಗ್ಯತಃ ಅಮಾತ್ರತ್ವಂ ತುರೀಯಸ್ಯಾಪ್ಯವಿಭಾಗ ದಿನೇ ದಿನೇ. ಅದೇ ವಿಷಯವು ಇನ್ನೊಂದು ಪ್ರಮಾಣಗಳಲ್ಲಿ ಅದ. ಏನು ಅಂದರೆ ಆದಿಮತ್ವಾದಿ ಧರ್ಮಗಳ ಸಾದೃಶ್ಯ ಮೋಕ್ಷದಲ್ಲಿ ಅನುಭವಿಸಲು ಯೋಗ್ಯವಾಗಿದೆ. ಮೋಕ್ಷೋಪಭೋಗ್ಯತಃ ಆದಿಮತ್ವ ತುಲ್ಯಂ ಉಪಾಸ್ಯ ಉಪಾಸಕರಿಗೆ. ಅಮಾತ್ರತ್ವಂ ತುರೀಯಸ್ಯಾಪ್ಯವಿಭಾಗ ದಿನೇ ದಿನೇ. ಮತ್ತು ಈ ತುರಿಯನಿಗೆ ಪ್ರತಿನಿತ್ಯದಲ್ಲಿ ವಿಶ್ವತೈಜಸನ ಐಕ್ಯವಾಗಲಿ ವಿಭಾಗವಾಗಲಿ ಇಲ್ಲದಿದ್ದರಿಂದ ಅವ ಅಮಾತ್ರ ಜ್ಞಾನ ಎಂಬುದು ಸರಿಯದ. ಇಷ್ಟು ಆತ್ಮಸಂಹಿತೆಯಲ್ಲಿ ಹೇಳಿದ್ದಾರೆ. ಅರ್ಥ ಆಯ್ತನಪ್ಪ? ಶ್ರೀಕೃಷ್ಣಾರ್ಪಣಮಸ್ತು. 3 ಖಂಡ ಮುಕ್ತಾಯ ಆಯಿತು.